ನಮಸ್ಕಾರ ಎಲ್ರಿಗೂ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 27ನೇ ತಾರೀಕಿಗೆ 6ನೇ ವರ್ಗದ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಇದೆ. ಅದರ ಸಿದ್ಧತೆ ಹೇಗೆ, ಹಾಲ್ ಟಿಕೆಟ್ ಯಾವ ಥರ ಇರ್ತದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತದೆ, ಕ್ವಶನ್ ಪೇಪರ್ ಯಾವ ಥರ ಇರ್ತದೆ, ಮಾಡಲು OMR ಯಾವ ಥರ ಇರ್ತದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿನ ಚರ್ಚೆ ಮಾಡೋಣ. ಮೊದಲಿಗೆ ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಕರ್ನಾಟಕ ಅಂದರೆ ಏನು? ಆದರ್ಶ ವಿದ್ಯಾಲಯ ಕುರಿತು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ 77 ಶೈಕ್ಷಣಿಕ ಹಿಂದುಳಿದ ಒಂದು ಬ್ಲಾಕ್ ಅಂದರೆ ತಾಲೂಕುಗಳಲ್ಲಿ 74 ಆದರ್ಶ ವಿದ್ಯಾಲಯಗಳನ್ನು ನಡೆಸಲಾಗುತ್ತಿದೆ. ಈ ಶಾಲೆಗಳಲ್ಲಿ 6ರಿಂದ 10ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡಲಾಗುತ್ತದೆ. ಪ್ರತಿಭಾವಂತ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿದ್ಯಾರ್ಥಿಗಳ ಸಮಗ್ರ ಹಾಗೂ ಬೌದ್ಧಿಕ ಮಾನಸಿಕ ಬೆಳವಣಿಗೆಗೆ ಪೂರಕವಾಗುವ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಆದರ್ಶ ವಿದ್ಯಾಲಯಗಳ ಗುರಿಯಾಗಿದೆ. ಸೊ ಇಂತಹ ಒಂದು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಪಡೀಲಿಕ್ಕೆ ಮಕ್ಕಳೇ ನೀವೆಲ್ಲರೂ ಈ ಪರೀಕ್ಷೆಯನ್ನು ಚೆನ್ನಾಗಿ ಪಾಸ್ ಮಾಡಬೇಕು. ಅದರ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಮೊದಲಿಗೆ ಹಾಲ್ ಟಿಕೆಟ್ ಯಾವ ಥರನಾಗಿರ್ತದೆ ಅಂದರೆ, ಇಲ್ಲಿ ಮೇಲ್ಗಡೆ ನಿಮ್ಮ ಹೆಸರು ಮತ್ತು STS ನಂಬರು ಮತ್ತು ನಿಮ್ಮ ಶಾಲೆ ವಿಳಾಸ, ನಿಮ್ಮ ಮೊಬೈಲ್ ನಂಬರು ಇತರೆ ಮಾಹಿತಿ ಇರ್ತದೆ. ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಮಕ್ಕಳೇ, ಪರೀಕ್ಷೆ ದಿನಾಂಕ 27 ಜುಲೈ 2021 ಬೆಳಗ್ಗೆ 10:30ಯಿಂದ 1 ಗಂಟೆವರೆಗೆ ಇರ್ತದೆ. ಮಕ್ಕಳೇ, ನೀವು 10 ಗಂಟೆ ಅನ್ನೋದ್ರೊಳಗೆ ಪರೀಕ್ಷೆ ಹಾಲೊಳಗೆ ಇರಬೇಕು. 10 ಗಂಟೆ ಅನ್ನೋಕ್ಕಿಂತ ಇವಾಗ ಕೋವಿಡ್ ಒಂದು SOP ನಿಯಮ ಪ್ರಕಾರ ಮಕ್ಕಳೆಲ್ಲ ಏನು ಮಾಡ್ತಾರಪ್ಪ ಅಂದರೆ, ಮಕ್ಕಳಿಗೆ ಕೊರೋನಾವನ್ನು ಟೆಂಪ್ರೇಚರ್ ಚೆಕ್ ಮಾಡೋದ್ರಿಂದ ಸೊ ನೀವು 9:30ಗೆ ಪರೀಕ್ಷೆ ಒಂದು ಪರೀಕ್ಷೆ ಕೇಂದ್ರಕ್ಕೆ ಹೋಗೋದು ಸೂಕ್ತ. ಇಲ್ಲಿ ಏನಪ್ಪ ಅಂತಂದರೆ, ಪರೀಕ್ಷೆ ದಿನಾಂಕ ಮತ್ತು ಸಮಯ ಇರ್ತದೆ. ಅದ್ರ ಕೆಳಗಡೆ ನಿಮ್ಮ ಪರೀಕ್ಷಾ ಕೇಂದ್ರದ ಹೆಸರು ಇರ್ತದೆ. ಅದು ಸೂಚನೆಗಳಿದಾವೆ ನೋಡಿ ಮಕ್ಕಳೇ. ಈ ಸೂಚನೆಗಳನ್ನು ಸರಿಯಾಗಿ ಗಮನವಿಟ್ಟು ಓದ್ಕೊಳ್ರಿ. ಪ್ರವೇಶ ಪತ್ರ ಇಲ್ಲದ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅನುಮತಿ ನೀಡುವುದಿಲ್ಲ. ಅಭ್ಯರ್ಥಿಗಳಂದರೆ ಮಕ್ಕಳೇ ನೀವೇ, ಪರೀಕ್ಷೆಯನ್ನು ಯಾರು ಬರೀತಾರಲ್ಲ ಅವರೇ ಅಭ್ಯರ್ಥಿಗಳು. ಅಭ್ಯರ್ಥಿಗಳ ಗುರುತಿಗೆ ಸಂಬಂಧಿಸಿದ ಭಾವಚಿತ್ರವುಳ್ಳ ಯಾವುದಾದ್ರೂ ಒಂದು ದಾಖಲೆಯನ್ನು ತರತಕ್ಕದ್ದು. ಮಕ್ಕಳಲ್ಲಿ ನೀವು ಪರೀಕ್ಷೆಗೆ ಹೋಗಬೇಕಾದ್ರೆ ಈ ಹಾಲ್ ಟಿಕೆಟನ್ನು ಕಡ್ಡಾಯವಾಗಿ ಪಡೆದುಕೊಂಡು ಹೋಗಬೇಕು. ಇವೆಲ್ಲ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ರ ಇರ್ತವೆ. ನೀವು ಹೋಗಿ ಅವರನ್ನು ಸಂಪರ್ಕಿಸಿದಾಗ ನಿಮ್ಗೆ ಆ ಪರೀಕ್ಷಾ ಪತ್ರವನ್ನು, ನಿಮ್ಗೆ ಹಾಲ್ ಟಿಕೆಟನ್ನು ಕೊಡ್ತಾರೆ. ಇಲ್ಲಿ ಅದ್ರ ಜೊತೆಗೆ ಒಂದು ಯಾವುದಾದ್ರೂ ನಿಮ್ಮ ಭಾವಚಿತ್ರ ಇರತಕ್ಕಂಥ ನಿಮ್ಮ ಫೋಟೋ ಇರುವ ಒಂದು ಗುರುತಿನ ಚೀಟಿಯನ್ನು, ನೀವು ಗುರುತಿನ ಪತ್ರ ತೊಗೊಂಡು ಹೋಗಬೇಕು. ಉದಾಹರಣೆಗೆ ಆಧಾರ್ ಕಾರ್ಡ್, ಈ ಥರ ಯಾವುದಾದ್ರೂ ಒಂದು ಗುರುತಿನ ಪತ್ರ ಒಯ್ಯಬೇಕು. ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯ ಮುಖಪುಟದಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಗಮನವಿಟ್ಟು ಓದ್ಕೊಳ್ಬೇಕು ನೀವೆಲ್ಲರ ಮಕ್ಕಳೇ. ಇಲ್ಲಿ ಎಲೆಕ್ಟ್ರಾನಿಕ್ ಸಾಧನಗಳನ್ನು, ಮೊಬೈಲ್, ಕ್ಯಾಲ್ಕುಲೇಟರ್, ಪೇಜರ್ ಇತ್ಯಾದಿ ವಸ್ತುಗಳನ್ನು ಪರೀಕ್ಷೆ ಕೇಂದ್ರಕ್ಕೆ ತರುವಂತಿಲ್ಲ. ಅವು ಕಡ್ಡಾಯವಾಗಿ ನಿಷಿದ್ಧ. 10:45 ಗಂಟೆಗೆ ಯಾವುದೇ ಅಭ್ಯರ್ಥಿಗಳು ಪರೀಕ್ಷೆ ಕೊಠಡಿ ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ. ಅಂದರೆ ಮಕ್ಕಳೇ, ಪರೀಕ್ಷೆ ಪ್ರಾರಂಭವಾದ 15 ನಿಮಿಷಗಳಾದ ನಂತರ ನಿಮಗೆ ಪರೀಕ್ಷೆಗೆ ನಿಮಗೆ ಅನುಮತಿ ಕೊಡುವುದಿಲ್ಲ. ಹಾಗಾಗಿ ಮಕ್ಕಳೇ, ನೀವು ಪರೀಕ್ಷೆಗೆ ಬಿಫೋರ್ ಆಗಿ 9:00ವರೆಗೆ ನೀವು ಅಲ್ಲಿದ್ದರಪ್ಪ ಅಂದರೆ ನಿಮ್ಮ ಒಂದು ಟೆಂಪ್ರೇಚರ್ ಪರೀಕ್ಷೆಯನ್ನು ಮಾಡಿ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಆವಾಗ ನೀವು ಯಾವ ಹಾಲ್ ಟಿಕೆಟಲ್ಲಿ ನಿಮ್ಮ ಹಾಲ್ ಟಿಕೆಟ್ ಇರತಕ್ಕಂಥ ಒಂದು ಸಂಖ್ಯೆ ಕೊಟ್ಟಿರ್ತಾರೆ. ಆ ಕ್ರಮಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಹಾಲ್ ಟಿಕೆಟ್ಗೆ ಕ್ರಮಸಂಖ್ಯೆಗೆ ಅನುಗುಣವಾಗಿ ಅಲ್ಲೊಂದು ಬೋರ್ಡ್ ಇಟ್ಟು, ಆ ಬೋರ್ಡಿಗೆ ಯಾವ್ಯಾವ ಬ್ಲಾಕಲ್ಲಿ ಯಾವ ಕ್ರಮಸಂಖ್ಯೆಗಳು ಬಂದಿದ್ದಾವೆ ಅಂತ ಬ್ಲಾಕ್ ವೈಸ್ ಹಾಕಿರ್ತಾರೆ. ಆ ಬ್ಲಾಕನ್ನು ಬೋರ್ಡಲ್ಲಿ ನೀವು ಕನ್ಫರ್ಮ್ ಮಾಡಿಕೊಂಡು, ಆಮೇಲೆ ಅದು ಯಾವ ಬ್ಲಾಕು ಎಷ್ಟನೇ ರೂಮಲ್ಲಿದೆ ಅಥವಾ ಎಲ್ಲಿದೆ ಅನ್ನೋದನ್ನು ಫಸ್ಟ್ ಫ್ಲೋರಲ್ಲಿದೆಯೋ, ಸೆಕೆಂಡ್ ಫ್ಲೋರಲ್ಲಿದೆಯೋ ಅಥವಾ ಗ್ರೌಂಡ್ ಫ್ಲೋರಲ್ಲಿದೆಯೋ ಅನ್ನೋದನ್ನು ನೀವು ಫಸ್ಟ್ ಕನ್ಫರ್ಮ್ ಮಾಡಿಕೊಂಡು ಹೋಗಿ ಮಕ್ಕಳೇ. ಯಾವುದೇ ಭಯವನ್ನು ಪಡಬೇಡಿ. ಪರೀಕ್ಷೆಗೆ ಮಧ್ಯಾಹ್ನ 1 ಗಂಟೆ ಪೂರ್ಣಗೊಳ್ಳುವುದರಿಂದ ಅಲ್ಲಿಯವರೆಗೂ ಯಾವುದೇ ಅಭ್ಯರ್ಥಿಗಳನ್ನು ಕೊಠಡಿಯಿಂದ
ಹೊರ ಹೋಗಲು ಅನುಮತಿ ನೀಡಲಾಗುವುದಿಲ್ಲ. 10:00 ನೀವು ಪರೀಕ್ಷೆ ಹಾಲಿನಲ್ಲಿ ನೀವು ಎಂಟರ್ ಆದಮೇಲೆ 1 ಗಂಟೆಗೆ ಪರೀಕ್ಷೆ ಕ್ಲೋಸ್ ಆಗ್ತದೆ. 1 ಗಂಟೆವರೆಗೂ ನಿಮ್ಮನ್ನು ಹೊರಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ಮಕ್ಕಳೇ, ನೀವು ಬೆಳಗ್ಗೆ ಸ್ವಲ್ಪ ಉಪಹಾರವನ್ನು ಚೆನ್ನಾಗಿ ಮಾಡ್ಕೊಂಬಿಟ್ಟು ಹೋಗಿದ್ರೆ 1 ಗಂಟೆವರೆಗೂ ನೀವು ಹಸುವನ್ನು ತಗೋಬೋದು. 1 ಗಂಟೆವರೆಗೂ ನೀವು ಪರೀಕ್ಷೆ ಬರಲಿಕ್ಕೆ ಏಬಲ್ರಾಗಿರ್ತೀರಿ. ಹಾಗೆ ಮಕ್ಕಳೇ, ಇನ್ನು ಮುಂದೆ ಕ್ವಶನ್ ಪೇಪರ್ ಯಾವ ಥರ ಇರ್ತದೆ? ಇದು ಆದರ್ಶ ವಿದ್ಯಾಲಯದ ಒಂದು ಮೊದಲಿಗೆ ನಡೆಯತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗೈತಿ. ಇಲ್ಲಿರತಕ್ಕಂತಹ ಸೂಚನೆಗಳನ್ನು ಸರಿಯಾಗಿ ಓದ್ಕೊಳ್ರಿ ಮಕ್ಕಳೇ. ಪರೀಕ್ಷೆಗಳನ್ನು ನಿಧಾನವಾಗಿ ಓದಿ ಅರ್ಥೈಸಿಕೊಳ್ಳುವುದು. ಪ್ರತಿ ಪ್ರಶ್ನೆಗೆ ABCD ಎಂಬ 4 ಆಯ್ಕೆಯ ಉತ್ತರಗಳು ನೀಡಲಾಗುತ್ತದೆ. ಅವುಗಳಲ್ಲಿ ಅತ್ಯಂತ ಸೂಕ್ತವಾದ ಸರಿಯಾದ ಉತ್ತರಕ್ಕೆ ಒಂದು ವೃತ್ತವನ್ನು ಮಾತ್ರ OMRನಲ್ಲಿ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿನಿಂದ ಶೇಡ್ ಮಾಡುವುದು. ನೋಡಿ ಮಕ್ಕಳೇ, ಪರೀಕ್ಷೆಗಳನ್ನು ನಿಧಾನವಾಗಿ ಓದ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು. ABCD ಅಂತೇಳಿ 4 ನಿಮ್ಗೆ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಆ ಆಪ್ಷನ್ಸ್ ಒಳಗೆ ಯಾವುದು ಸರಿ ಅನ್ನಿಸ್ತದೋ, ಯಾವುದು ಸೂಕ್ತ ಅನ್ನಿಸ್ತದೋ, ಯಾವುದು ಸರಿ ಉತ್ತರ ಅನ್ನಿಸ್ತದೋ ಅದಕ್ಕೆ ನೀಲಿ ಅಥವಾ ಬ್ಲ್ಯಾಕ್ ಅಥವಾ ಕಪ್ಪು ಪೆನ್ನನ್ನು ಬಾಲ್ ಪೆನ್ ಅಂದರೆ ಕಡ್ಡಿ ಪೆನ್ ಅಂತಾರಲ್ಲ ನೀವು, ಆ ಬಾಲ್ ಪೆನ್ನಿನಿಂದ ನೀವು ಅದನ್ನು ಶೇಡ್ ಮಾಡಬೇಕು. OMRನಲ್ಲಿ ಸರಿ ಉತ್ತರಿಸಿರುವ ಸರಿ ವಿಧಾನದ ಮಾದರಿಯನ್ನು ಉದಾಹರಣೆಗಳು ಈ ಕೆಳಗಿನಂತಿವೆ. ನೋಡಿರಿ, ಕೆಳಗಡೆ ವಿಧಾನಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ವಿಧಾನಗಳು ಯಾವಪ್ಪ ಅಂದರೆ, ಮೊದಲನೇದು ಸಿ ಅಂತ ಉತ್ತರವನ್ನು ಶೇಡ್ ಮಾಡಿದ್ದಾರೆ. ಎರಡನೇದು ಎಗೆ ಶೇಡ್ ಮಾಡಿದ್ದಾರೆ. 3 ಡಿಗೆ ಶೇಡ್ ಮಾಡಿದ್ದಾರೆ. 4 ಬಿಗೆ ಶೇಡ್ ಮಾಡಿದ್ದಾರೆ. ಈ ಥರ ನೀವು ಸರಿಯಾದ ಇದು ಕ್ರಮ, ಇದು ಕರೆಕ್ಟ್ ಮೆಥಡ್ ಆಫ್ OMR ಶೀಟ್ ನೀವು ಶೇಡ್ ಮಾಡ್ತಕ್ಕಂಥದ್ದು. ಇನ್ನು ಇಲ್ಲಿ ಇದೆ ನೋಡಿರಿ, ತಪ್ಪು ವಿಧಾನ, ರಾಂಗ್ ಮೆಥಡ್. ಈ ಥರ ಮಾಡಬಾರ್ದು. ಅದು ಸರಿ ತಪ್ಪು ಅಂತ ಮಾರ್ಕನ್ನು ಹಾಕ್ಬಾರ್ದು, ಅದಕ್ಕೆ ಯಾವುದೇ ಗುರುತನ್ನು ಹಾಕ್ಬಾರ್ದು, ಅಥವಾ ಏನೋ ಅರ್ಧಂಬರ್ಧ ನೀವು ಅದನ್ನು ಶೇಡ್ ಮಾಡೋದು ಎಲ್ಲ ಮಾಡಬಾರ್ದು. ಅಥವಾ ಒಂದಲ್ಲೇ 2 ಗುರುತು ಮಾಡೋದಾಯ್ತು, ಅಥವಾ ಅದಕ್ಕೆ ಎಸ್ ಮಾರ್ಕ್ ಅಂತ ಹಾಕೋದು, ಇಂಟು ಮಾರ್ಕ್ ಅಂತ ಹಾಕೋದು. ಈ ಥರ ಯಾವುದೇ ಚಟುವಟಿಕೆಗಳನ್ನ OMRಲ್ಲೇ ಮಾಡೋಂಗಿಲ್ಲ. ಬಿಕಾಸ್ ದಿಸ್ ವ್ಯಾಲ್ಯೂಟೆಡ್ ಇನ್ ಕಂಪ್ಯೂಟರೈಸ್ಡ್. ದಿಸ್ ಆಲ್ರೆಡಿ ಕಂಪ್ಯೂಟ್ರಲ್ಲೇ ನಿಮಗೆ ಅದು ವ್ಯಾಲ್ಯೂಷನ್ ಆಗೋದ್ರಿಂದ ನೀವು ಯಾವುದನ್ನು ಮಾರ್ಕ್ ಮಾಡಿದ್ರೆ ತೊಗೊಳ್ಳೋದಿಲ್ಲ. ಶೇಡ್ ಮಾಡಿದರೆ ಮಾತ್ರ ಅದು ನಿಮ್ಮದನ್ನು ಪರಿಗಣಿಸ್ತೈತಿ. ಇದು ನೆನಪಿಟ್ಕೊಳ್ಳಿ ಮಕ್ಕಳೇ. ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಆಯ್ಕೆಗಳನ್ನು ಶೇಡ್ ಮಾಡಬಾರದು. ಹೌದಾ ಮಕ್ಕಳೇ? OMRನಲ್ಲಿ ಯಾವುದೇ ಚಿತ್ತು ಕಾಟುಗಳು ಮಾಡಬಾರದು ಹಾಗೂ ಹರಿದಂತೆ ಮಡಚದಂತೆ ಜಾಗ್ರತೆ ವಹಿಸಬೇಕು. ಅದನ್ನೇನಾದರೂ ಹರಿದರೆ ಅಥವಾ ಅದನ್ನು ಮಡಚಿದರೆ ನಿಮ್ಮ OMR ವ್ಯಾಲ್ಯೂಯೇಷನ್ ಆಗೋದಿಲ್ಲ. ನೀವು 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡರೂ ಕೂಡ ಆಯ್ಕೆಯಾಗೋದು ಸುಳ್ಳಾಗ್ತದೆ. ಸೊ OMRನ ಕಡ್ಡಾಯವಾಗಿ ನೀವು ಮಡಚದಂತೆ ಅದನ್ನು ಜಾಗ್ರತೆ ವಹಿಸ್ಕೋಬೇಕು, ಹರಿಯಲಾರದಂತೆ. OMR ಸಂಬಂಧಿಸಿದಂತೆ ಮಾಹಿತಿಗಳನ್ನು ತಪ್ಪದೇ ಭರ್ತಿ ಮಾಡುವುದು. OMR ಒಳಗೆ ಏನೇನು ತುಂಬಬೇಕು ಏನೇನಿಲ್ಲ ಅನ್ನೋದನ್ನು ನಿಮ್ಮಲ್ಲಿ ಇನ್ವಿಜಿಲೇಟರ್ಸ್ ಅಂದರೆ ನಿಮ್ಮ ಸೂಪರ್ವೈಸರ್ಸ್ ಅಲ್ಲಿ ಬಂದಿರ್ತಾರೆ. ನಿಮ್ಮ ಕ್ಲಾಸಿಗೆ ಒಬ್ಬೊಬ್ಬರು ಸೂಪರ್ವೈಸರ್ಸನ್ನು ಕೊಟ್ಟಿರ್ತಾರೆ. ಅವರು ಹೇಳ್ತಕ್ಕಂಥ ಮಾಹಿತಿಗಳನ್ನು ಸರಿಯಾಗಿ ತುಂಬಿ ಅವ್ರು ಹೇಳ್ತಕ್ಕಂಥ ಸೂಚನೆಗಳನ್ನು ಸರಿಯಾಗಿ ಪಾಲಿಸಬೇಕು. ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕ ಇರುವುದಿಲ್ಲ. ನೋಡಿ ಮಕ್ಕಳೇ, ತಪ್ಪು ಅಂಕಗಳಿಗೆ ಋಣಾತ್ಮಕ ಅಂಕ ಇರೋದಿಲ್ಲ. ನಿಮ್ಮದೇನಾದರೂ ತಪ್ಪು ಉತ್ತರ ಏನಾದರೂ ಹಾಕಿದರೆ ನಿಮ್ಮ ಯಾವುದೂ ಅಂಕಗಳನ್ನು ಕಡಿಯೋದಿಲ್ಲ. ಸೊ ನೀವು ಯಾವುದೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಟ್ಟು ಬರಬೇಡ್ರಿ. ನಿಮಗೆ ಬರದೇ ಇದ್ದರೂ ಕೂಡ ಆ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ಯಾವುದಾದ್ರೂ ಒಂದು ABCD ಒಳಗಡೆ ಯಾವುದಾದ್ರೂ ಒಂದನ್ನು ಶೇಡ್ ಮಾಡಿ ಬನ್ನಿ. ಅದು ನಿಮಗೆ ಒಂದು ಲಕ್ಕಿಲಿ ಒಂದು ಮಾರ್ಕ್ಸ್ ಬರಬಹುದು. ಸೊ ಯಾವುದನ್ನು ಬಿಟ್ಟು ಬರಬೇಡಿ ಕಡ್ಡಾಯವಾಗಿ. ನೆಕ್ಸ್ಟ್, OMRನಲ್ಲಿ ಪ್ರಶ್ನೆ ಪತ್ರಿಕೆಯ ವರ್ಷನ್ನನ್ನು ಶೇಡ್ ಮಾಡುವುದು ಹಾಗೂ ವಿದ್ಯಾರ್ಥಿಯ ಸಹಿ ಎಂಬಲ್ಲಿ ಕಡ್ಡಾಯವಾಗಿ ಸಹಿ ಮಾಡುವುದು. ನಿಮ್ಗೆ OMR ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಗೆ ಒಂದು ಕ್ವಶನ್ ಪೇಪರ್ ಬಂದಿರ್ತೈತೆ. ಅದರಲ್ಲಿ ABCD ಅಂತ ಇರ್ಬೋದು, XYZ ಅಂತ ಇರ್ಬೋದು, WXYZ ಅಂತ ಇರ್ಬೋದು, ಅಥವಾ ABCD ಅಂತ ಇರ್ಬೋದು. ಮೇ ಬಿ ABCDನ ಅಂತ ನಿಮಗೆ ವರ್ಷನ್ ಕೊಟ್ಟಿರ್ತಾರೆ. A ಅಂತ ಬಂದಿದ್ದರೆ A ಅಂತ ಶೇಡ್ ಮಾಡಿರಿ, B ಅಂತಿದ್ರೆ B ಅಂತ ಮಾಡಿರಿ, C ಅಂತಿದ್ರೆ Cಗೆ ನೀವು ಶೇಡ್ ಮಾಡಿರಿ, D ಅಂತಿದ್ರೆ D ಅಂತ ನಿಮ್ಮ OMRಲ್ಲಿ ಒಂದು ನಿಮಗೊಂದು ಪ್ರತ್ಯೇಕವಾಗಿ ವರ್ಷನಿಗೆ ಒಂದು ಕಾಲಮ್ ಕೊಟ್ಟಿರ್ತಾರೆ, ಅಲ್ಲಿ ಶೇಡ್ ಮಾಡಬೇಕು. ನೆಕ್ಸ್ಟ್, ವಿದ್ಯಾರ್ಥಿಯ ಸಹಿ ಅಂತಿರ್ತಕ್ಕಂಥ ಒಂದು ಕಾಲಮಲ್ಲಿ ನೀವು ವಿದ್ಯಾರ್ಥಿಯ ಸಹಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಮಕ್ಕಳೇ.
ಇನ್ನು ಅನುವಾದಿತ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವವಾದಲ್ಲಿ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಆವೃತ್ತಿಯೇ ಅಂತಿಮವೆಂದು ಪರಿಗಣಿಸಲಾಗುವುದು. ಮಕ್ಕಳೇ, ನಿಮಗೆ ಕನ್ನಡದಲ್ಲಿ ಏನಾದರೂ ಪ್ರಶ್ನೆ ಪತ್ರಿಕೆ ಅರ್ಥವಾಗದೇ ಇದ್ದರೆ ಅಥವಾ ಅದು ತಪ್ಪು ಎನಿಸಿದರೆ ಇಂಗ್ಲೀಷ್ ಕ್ವಶನ್ ಪೇಪರೇ ಫೈನಲ್ ಅಂತ ಹೇಳ್ಬಿಡ್ತಾರೆ. ಸೊ ನೀವು ಕನ್ನಡ ಜೊತೆಗೆ ಕನ್ನಡ ಕ್ವಶನ್ ನಿಮ್ಗೆ ಅರ್ಥ ಆಗದಿದ್ದರೆ ಇಂಗ್ಲೀಷ್ ಕ್ವಶನನ್ನು ನೋಡಿಕೊಂಡು ಎರಡನ್ನೂ ಟ್ಯಾಲಿ ಮಾಡಿ ನೀವು ಅದನ್ನು ಕಂಪ್ಯಾರಿಸನ್ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಆ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಹಾಕಿ ಮಕ್ಕಳೇ. ಇನ್ನು ಮುಂದಿನದಾಗಿ ಇಲ್ಲಿ ಕನ್ನಡ ಯಾವ ಥರನಾಗಿ ಪ್ರಶ್ನೆಗಳು ಕೇಳ್ಬೋದು ಅಂತಂದರೆ ನಿಮಗೆಲ್ಲ ಕಾಣಿಸ್ತಾ ಇದೆ ಮಕ್ಕಳೇ. ಇದು ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗದ್ಯ ಭಾಗ ಅಂದರೆ ಒಂದು ಗದ್ಯ ಭಾಗ ಕೊಟ್ಟು ಆ ಗದ್ಯ ಭಾಗಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಕನ್ನಡದಲ್ಲಿ ಈ ಥರ ಕೇಳ್ತಾರೆ. ನೀವು ಗದ್ಯ ಭಾಗಗಳನ್ನು ಓದಿಕೊಂಡು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರಗಳನ್ನು ಹಾಕಬೇಕು ಮಕ್ಕಳೇ. ಇದು ಕನ್ನಡದ್ದು ಮೊದಲನೇ ಭಾಗದಲ್ಲಿ ಇದು ಬರಬಹುದು. ದೆನ್ ಇವುಗಳಲ್ಲಿ ದೀರ್ಘಸ್ವರಗಳು ಯಾವುವು ಅಂತ ಕೇಳ್ತಾರೆ. ಹಾಗಾಗಿ ಮಕ್ಕಳೇ, ನೀವು ಅಲ್ಪ ದೀರ್ಘಸ್ವರಗಳು, ಹ್ರಸ್ವಸ್ವರಗಳು, ಅಲ್ಪಪ್ರಾಣ, ಮಹಾಪ್ರಾಣ ಇವುಗಳನ್ನು ಕೂಡ ಓದ್ಕೊಳ್ಳಿ ಮಕ್ಕಳೇ. ಇಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಬೇಕು. ಈ ಗೆರೆ ಎಳೆದ ವಾಕ್ಯದಲ್ಲಿ ಪದದ ಅಕ್ಷರಗಳನ್ನು ರಚನೆಯನ್ನು ಬಿಡಿಸಿ ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಹೇಳ್ತಾರೆ. ಈಗ ನಾವೆಲ್ಲರೂ ಅಂತಕ್ಕಂಥ ಪದಗಳೊಳಗೆ ಸ್ವರಗಳು ವ್ಯಂಜನಗಳು ಕೂಡಿಕೊಂಡು ಆ ವಾಕ್ಯ ಆಗ್ಯದ. ಅವುಗಳನ್ನು ವ್ಯಂಜನ ಮತ್ತು ಸ್ವರಗಳಿಗೆ ಅನುಗುಣವಾಗಿ ಅವನ್ನು ಪ್ರತ್ಯೇಕ ಮಾಡಬೇಕು. ಇವುಗಳು ನಿಮ್ಮ ಕನ್ನಡ 5ನೇ ತರಗತಿಯ ಕನ್ನಡ ವಿಷಯದ ಪಾಠದ ಹಿಂದಿನ ಪ್ರಶ್ನೆಗಳು ನೀವು ಸರಿಯಾಗಿ ಓದ್ಕೊಂಡಿದ್ದರೆ ಇವುಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಕೊಡಬಹುದು ಮಕ್ಕಳೇ. ಇಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಉತ್ತರಗಳು ಸರಿಯಾಗಿದ್ದಾವೆ ಅಂತ ನಾನು ಹೇಳೋದಿಲ್ಲ ಮಕ್ಕಳೇ. ಬಿಕಾಸ್ ಆಫ್ ಇದೊಂದು ಯಾವುದೋ ಮಗು ಮಾರ್ಕ್ ಮಾಡಿರೋದು. ಇದು ಸರಿ ಇರಬಹುದು, ತಪ್ಪಿರಬಹುದು. ಇವುಗಳನ್ನು ನೀವು ಸುಮ್ಮನೆ ಕ್ವಶನ್ ಪೇಪರ್ ಯಾವ ಥರ ಇರ್ತದೆ ಮಾಡೆಲ್, ಅದಕ್ಕೋಸ್ಕರ ನಿಮ್ಗೆ ತೋರಿಸಿದ್ದೀನಿ. ಇದರಲ್ಲಿರ್ತಕ್ಕಂಥ ಉತ್ತರಗಳು ಕೆಲವು ತಪ್ಪಿದ್ದಾವೆ, ನಾನು ನೋಡಿದ್ದೀನಿ. ಸೊ ಇವುಗಳನ್ನು ನೀವು ಫೈನಲ್ ಮಾಡ್ಕೋಬೇಡ್ರಿ, ಸುಮ್ಮನೆ ನೋಡ್ಕೊಳ್ರಿ. ನನ್ನ ಮನೆಯಲ್ಲಿ ಛತ್ರಿ ಇದೆ ಈ ವಾಕ್ಯದ ಬಹುವಚನ ರೂಪದಲ್ಲಿ ಬರೆದಾಗ ಅಂದರೆ ಈಗ ಏಕವಚನ ಬಹುವಚನಗಳನ್ನು ಓದ್ಕೋಬೇಕು ಅಂದಂಗೆ. ಛತ್ರಿ ಛತ್ರಿಗಳು, ಮನೆ ಮನೆಗಳು, ಗಿಡ ಗಿಡಗಳು, ಮರಗಳು, ಈ ಥರ ಏಕವಚನ ಬಹುವಚನಗಳನ್ನು ನೀವು ಓದ್ಕೋಬೇಕು ಮಕ್ಕಳೇ. ಇನ್ನು ಕನಕದಾಸರ ಪ್ರಸಿದ್ಧ ಕೀರ್ತನಕಾರರೆಂದು ಹೆಸರುವಾಸಿಯಾಗಿದ್ದಾರೆ. ಈ ವಾಕ್ಯದಲ್ಲಿರುವ ಅಂಕಿತನಾಮ ಕನಕದಾಸ. ಹಾಗಾದರೆ ನೀವು ಅಂಕಿತನಾಮ, ರೂಢನಾಮ, ಅನ್ವರ್ತಕ ನಾಮಗಳು ಈ ಥರಗಳನ್ನು ಓದ್ಕೋಬೇಕು. ಇನ್ನು ಅ ಪಟ್ಟಿ ಮತ್ತು ಬ ಪಟ್ಟಿಗಳೊಂದಿಗೆ ಹೊಂದಿಸಿ ಬರೆಯಿರಿ. ಗಾಂಧೀಜಿ ರಾಷ್ಟ್ರಪಿತ, ಬಸವಣ್ಣ ವಚನಕಾರ, ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಕುವೆಂಪು ಕವಿ. ಈ ಥರನಾಗಿ ಇವ್ರು ಯಾರ್ಯಾರು ಅನ್ನೋದನ್ನು ನಿಮ್ಗೆ ಗೊತ್ತಿರ್ಬೇಕು ಮಕ್ಕಳೇ. ಗಾಂಧೀಜಿ ಅಂದ ತಕ್ಷಣ ಸ್ವತಂತ್ರ ಹೋರಾಟಗಾರರು, ಅವ್ರ ರಾಷ್ಟ್ರಪಿತ ಅನ್ನೋದು ನಿಮ್ಗೆ ನೆನಪಿರಬೇಕು. ಹಾಗೆ ಬಸವಣ್ಣವರು ವಚನಕಾರರು ಅಂತ ಗೊತ್ತಿರಬೇಕು. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ರಚನೆ ಮಾಡಿದ್ದಾರೆ, ಸಂವಿಧಾನ ಶಿಲ್ಪಿ ಅಂತ ತಿಳ್ಕೋಬೇಕು. ಹಾಗೆ ಕುವೆಂಪು ಅವರು ಒಬ್ಬರು ಕವಿ, ಇವರು ರಾಷ್ಟ್ರಕವಿ. ಎಂ ಗೋವಿಂದ ಪೈ ಅವರು ಆದಮೇಲೆ ಇವರ ರಾಷ್ಟ್ರಕವಿ ಆಗಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಕನ್ನಡದಲ್ಲಿ ಪ್ರಪ್ರಥಮವಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಇವರು. ಅದು ಯಾವ ಕೃತಿಗೆ ಅಂದರೆ ಶ್ರೀರಾಮಾಯಣ ದರ್ಶನಂ. ಇವುಗಳನ್ನು ನೆನಪಿಟ್ಕೋಬೇಕು ಮಕ್ಕಳೇ. ಇನ್ನು ಈ ಪದವನ್ನು ಬಿಡಿಸಿ ಬರೆದಾಗ ಆದೇಶ ಸಂಧಿ ಏರ್ಪಡುತ್ತದೆ. ಹಾಗಾದರೆ ಮಕ್ಕಳೇ, ಯಾವ ಪದವನ್ನು ಬಿಡಿಸಿ ಬರೆದಾಗ ಆದೇಶ ಸಂಧಿ ಬರ್ತೈತಿ? ಇಲ್ಲೇ ನೋಡಿ ಮಕ್ಕಳೇ, ನಾವು ಫಸ್ಟ್ ನೆನಪಿಟ್ಕೋಬೇಕು. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇದು ನದಿಯಿಂದ ಅಂತ ಉತ್ತರ ಹಾಕಿದರೆ ಅದು ಆಗಮ ಸಂಧಿ ಆಗ್ತದೆ ಮಕ್ಕಳೇ. ನಾವಿಲ್ಲಿ ಮಳೆ ಪ್ಲಸ್ ಕಾಲ, ಮಳೆಗಾಲ ಅಂತ ಆಗ್ತೈತಿ. ಮಳೆ ಪ್ಲಸ್ ಕಾಲ, ಅಲ್ಲಿ ಕಾ ಹೋಗಿ ಗಾ ಬರ್ತದೆ. ಕತಪಗಳಿಗೆ ಗದಬಗಳು ವ್ಯಂಜನ ಆದೇಶವಾಗಿ ಬರುವುದಕ್ಕೆ ಅದಕ್ಕೆ ಆದೇಶ ಸಂಧಿ ಅಥವಾ ಗದಬಾದೇಶ ಸಂಧಿ ಅಂತ ಕರಿತೀವಿ. ಹಾಗಾಗಿ ಮಕ್ಕಳೇ, ನೀವು ಈ ಉತ್ತರಗಳು ಸರಿಯಾಗಿಲ್ಲ. ನಿಮಗೆ ಯಾವುದೋ ಒಂದು ಮಗುವಿಂದ ನಾನು ಫೋಟೋ ಹಾಕಿದ್ದೀನಿ. ಸೊ ಇಲ್ಲಿ ಏನಂದರೆ, ನೀವು ಲೋಪ, ಆಗಮ, ಆದೇಶ ಕನ್ನಡ ಸಂಧಿಗಳನ್ನಾದರೂ ನೀವು ಪರ್ಫೆಕ್ಟ್ ಆಗಿರಬೇಕು ಮಕ್ಕಳೇ. ಇನ್ನು ಧಾತುವಿಗೆ ಸಂಬಂಧಿಸಿದ ಅವಳು ಹಾಡುತ್ತಾಳೆ ಎಂಬುದು ಮಧ್ಯಮ ಪುರುಷ, ಪ್ರಥಮ ಪುರುಷ, ತೃತೀಯ ಪುರುಷ ಇವುಗಳನ್ನು ಓದ್ಕೋಬೇಕು ಮಕ್ಕಳೇ. ಪ್ರಥಮ ಪುರುಷ, ಮಧ್ಯಮ ಪುರುಷ, ದ್ವಿತೀಯ ಪುರುಷ, ಉತ್ತಮ ಪುರುಷ ಇವುಗಳನ್ನು ನೀವು ಸ್ವಲ್ಪ ಓದ್ಕೊಳ್ರಿ ಮಕ್ಕಳೇ. ಇನ್ನು ಕಮಲ ಶಾಲೆಗೆ ಹೋಗುತ್ತಾಳೆ ಈ ವಾಕ್ಯದಲ್ಲೂ ಭೂತಕಾಲದಲ್ಲಿ ಬರೆದಾಗ, ಭೂತಕಾಲ ಅಂದರೆ ಆಗಿ ಹೋಗಿರ್ತಕ್ಕಂಥದ್ದು. ಕಮಲ ಶಾಲೆಗೆ ಹೋಗಿದ್ದಳು, ಭೂತಕಾಲ. ಹೋಗಿದ್ದಳು. ಹೋಗುವಳು ಅಂದರೆ ಭವಿಷ್ಯತ್ ಕಾಲ. ಹೋಗುತ್ತಿದ್ದಾಳೆ ಅಂದರೆ ವರ್ತಮಾನ ಕಾಲ. ಹಾಗಾದರೆ ನೀವು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳ ಬಗ್ಗೆನೂ ಓದ್ಕೋಬೇಕು ಮಕ್ಕಳೇ. ಪದಗಳ ಅರ್ಥಗಳನ್ನು ಅ ಮತ್ತು ಬ ಪಟ್ಟಿಯಿಂದ ಹೊಂದಿಸಿ ಬರೆಯಿರಿ.
ಅಧಿಪತಿ ನಾಯಕ, ತಾನ ಸ್ಥಳ, ಕಾಡು ಅರಣ್ಯ, ಗಳಿಸು ಸಂಪಾದಿಸು. ಅಂದರೆ ಉದಾಹರಣೆಗೆ ಸಮಾನಾರ್ಥಕ ಪದಗಳಿವು. ಇವು ಸಮಾನಾರ್ಥಕ ಪದಗಳನ್ನು ನೀವು ಸ್ವಲ್ಪ ಓದ್ಕೋಬೇಕು ಮಕ್ಕಳೇ. ಅವುಗಳು ಯಾವುದಕ್ಕೆ ಹೊಂದಾಣಿಕೆ ಆಗ್ತೈತಿ ಅಂತೇಳಿ ABCD ಅಂತ ಕ್ರಮಗಳನ್ನು ಕೊಟ್ಟಿರ್ತಾರೆ. ಆ ಕ್ರಮಕ್ಕೆ ಅನುಗುಣವಾಗಿ BE, ಒಂದನೇದ್ದು E ಆಗ್ತದೆ, ಎರಡನೇದ್ದು E ಆಗ್ತದೆ, ಮೂರನೇದ್ದು ಆ ಆಗ್ತದೆ, ನಾಲ್ಕನೇದು ಆಗ್ತದೆ. ಈ ಥರನಾಗಿ ನೀವು ಅವುಗಳನ್ನ ಹೊಂದಿಸಿ ಅವು ಯಾವುದು ಉತ್ತರ ಆಗ್ತದೆ ಅನ್ನೋದನ್ನು ನೀವು OMR ಒಳಗೆ ಶೇರ್ ಮಾಡಬೇಕು. ಇಲ್ಲಿ ನೋಡೋ ಮಕ್ಕಳೇ 11ನೇ ಪ್ರಶ್ನೆ, 13ನೇ ಪ್ರಶ್ನೆ. ಧರಣಿ, ಭೂಮಿ, ಇಳೆ ಈ ಪದಗಳಿಗೆ ಹೊಂದುವ ಸಮಾನಾರ್ಥಕ ಪದ. ಪೃಥ್ವಿ ಅಂದರೆ ಧರೆ, ಭೂಮಿ, ಇಳೆ, ಪೃಥ್ವಿ, ಭೂಮಿಗೆ ಸಂಬಂಧಿಸಿದಂತಹ ಸಮಾನಾರ್ಥಕ ಪದಗಳು ಮಕ್ಕಳೇ ಇವು. ಇಲ್ಲಿ ನೀವು ಸಮಾನಾರ್ಥಕ ಪದಗಳನ್ನು ಹೆಚ್ಚು ಓದ್ಕೋಬೇಕು. ಇನ್ನು ಕೊಟ್ಟಿರುವ ಚೌಕದಲ್ಲಿ ಖಾಲಿ ಜಾಗಗಳನ್ನು ಬರೆಯಬೇಕಾದ ಅಕ್ಷರಗಳನ್ನು ಸರಿಯಾದ ಕ್ರಮ ಕೆಳಗೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಆ ಬಾಕ್ಸ್ಗೊಳಗೆ ಕೆಲವೊಂದಿಷ್ಟು ಬಾಕ್ಸ್ ತುಂಬಿರ್ತಾರೆ, ಕೆಲವೊಂದಿಷ್ಟು ಬಾಕ್ಸನ್ನು ಬಿಟ್ಟಿರ್ತಾರೆ. ಅವುಗಳನ್ನು ತುಂಬಿದರೆ ಅದಕ್ಕೆ ಒಂದು ಅರ್ಥ ಬರ್ತದೆ, ಅಥವಾ ಒಂದು ವಾಕ್ಯ ಆಗ್ತದೆ. ಅದು ಯಾವ್ದು ತುಂಬಬೇಕು? ಇಲ್ಲಿ ತುಂಬಿದರೆ ಏನಾಗ್ತದೆ? ಮಾತು ಬೆಳ್ಳಿ ಮೌನ ಬಂಗಾರ. ಸೊ ಮಕ್ಕಳೇ ಇಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಕರೆಕ್ಟ್ ಆಗ್ತದೆ ನೋಡ್ರಿ. ಹಾಗಾಗಿ ಇಲ್ಲಿ ನೀವು ಗಾದೆ ಮಾತುಗಳನ್ನು ಸರಿಯಾಗಿ ನೆನಪಿಟ್ಕೋಬೇಕು, ಓದ್ಕೋಬೇಕು ಮಕ್ಕಳೇ. ರಾಧಾಳು ತನ್ನ ಮಗುವಿಗೆ ಹೊಸ ಬಟ್ಟೆ ತೊಡಿಸಿ ಸಂತೋಷಪಟ್ಟಳು. ಈ ವಾಕ್ಯದಲ್ಲಿರುವ ಮಗುವಿಗೆ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ. ಮಗುವಿಗೆ ಗೆ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ. ಹಾಗಾಗಿ ನೀವು ಪ್ರಥಮವು, ದ್ವಿತೀಯಿಂದ, ಚತುರ್ಥಿ ಈ ಥರನಾಗಿರ್ತಕ್ಕಂತಹ ವಿಭಕ್ತಿ ಪ್ರತ್ಯಯಗಳನ್ನು ಎಲ್ಲವುಗಳನ್ನು ನೀವು ಓದ್ಕೋಬೇಕು ಮಕ್ಕಳೇ. ಇಷ್ಟ ಆಯಿತು. ಇನ್ನು ಉನ್ನತಿ ಪದದ ವಿರುದ್ಧ ಪದ ಅವನತಿ. ಹಾಗಾದರೆ ವಿರುದ್ಧಾರ್ಥಕ ಪದಗಳನ್ನು ಕೂಡ ಓದ್ಕೋಬೇಕು. ಹೊಸ, ಹಳೆಯ, ಉನ್ನತಿ, ಅವನತಿ ಈ ಥರನಾಗಿ ಸಾಕಷ್ಟು ವಿರುದ್ಧಾರ್ಥಕ ಪದಗಳು ಕನ್ನಡದಲ್ಲಿದ್ದಾವೆ. ಅವುಗಳನ್ನು ನೀವು ಸರಿಯಾಗಿ ನೀವು ಓದ್ಕೊಂಡ್ರೆ ಕನ್ನಡದಲ್ಲಿ 16ಕ್ಕೆ 16 ಅಂಕಗಳನ್ನು ತಗೊಳ್ಳೇಬೇಕು. ಯಾಕಂದರೆ ನಾವು ಕನ್ನಡ ಒಂದು ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ. ಕರ್ನಾಟಕದಲ್ಲಿ ನಾವಿದ್ದೀವಿ. ಕನ್ನಡಕ್ಕೆ ಅಟ್ಲೀಸ್ಟ್ 16ಕ್ಕೆ 15 ಅಥವಾ 14 ಅಥವಾ 16ಕ್ಕೆ 16 ತಗೊಳ್ಳೋಷ್ಟು ಪ್ರಯತ್ನ ಮಾಡಲೇಬೇಕು ಮಕ್ಕಳೇ. ಅಂದರೆ ನೀವು ಪರೀಕ್ಷೆ ಚೆನ್ನಾಗಿ ಮಾಡಿದ್ದೀರಿ ಅಂತ ಅರ್ಥ ಆಗ್ತದೆ, ನೀವು ಸೆಲೆಕ್ಷನ್ ಆಗ್ತೀರಿ. ಇನ್ನು ಎರಡನೇ ವಿಷಯ ಇಂಗ್ಲೀಷ್, ದ್ವಿತೀಯ ಭಾಷೆ. ದ ಸೌಂಡ್ ಆಫ್ ದ ಆ್ಯನಿಮಲ್ ಟು ಬಿ ಫಿಲ್ಡ್ ಇನ್ ದಿ ಬ್ಲ್ಯಾಂಕ್ಸ್ ಈಸ್ ಇಫ್ ಅ ಡಂಕಿ ಬ್ರಾಸ್. ಅಂದರೆ ಇಲ್ಲಿ ಪ್ರಾಣಿಗಳು ಯಾವ ಥರನಾಗಿ ಸೌಂಡ್ ಮಾಡ್ತವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ಡಂಕಿ ಬ್ರಾಸ್ ಮಾಡ್ತೈತಿ. ಹಾರ್ಸಸ್ ನೀಸ್ ಅಂತ ಕರಿತೀವಿ. ಸ್ನೇಕ್ಸ್ ಹಿಸ್ಸಸ್ ಮಕ್ಕಳೇ. ಇವರು ಬಿಲೋಸ್ ಅಂತ ಕೊಟ್ಟಿದ್ದಾರೆ, ತಪ್ಪು ಉತ್ತರ. ಇದು ಸ್ನೇಕ್ ಹೆಂಗೆ ಮಾಡ್ತಿದ್ರೆ ಅದಕ್ಕೆ ಸೌಂಡಿಗೆ ಹಿಸ್ಸಸ್ ಅಂತ ಕರಿತೀವಿ. 5ನೇ ತರಗತಿ ಇಂಗ್ಲೀಷ್ ಪಾಠದೊಳಗೆ ಲವ್ ಫಾರ್ ಆ್ಯನಿಮಲ್ಸ್ ಪಾಠಗಳೊಳಗೆ ನಿಮಗೆ ಪ್ರಾಣಿಗಳು ಯಾವ ಥರ ಸೌಂಡ್ ಮಾಡ್ತವೆ ಅಂತೇಳಿ ಅದ್ರಾಗಿದ್ದಾವೆ. ಸ್ವಲ್ಪ ಅವುಗಳನ್ನು ನೋಡ್ಕೊಳ್ಳಿ ಮಕ್ಕಳೇ. ಇನ್ನು ದ ರಾಂಗ್ ಪ್ರಿಫಿಕ್ಸ್ ವರ್ಡ್ ಈಸ್ ಹಿಯರ್ ಈಸ್ ಯಾವುದಾಗ್ತದೆ? ರಾಂಗ್ ಪ್ರಿಫಿಕ್ಸ್ ವರ್ಡ್ ಅಂದರೆ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್. ಪ್ರಿಫಿಕ್ಸ್ ಮೀನ್ಸ್ ಬಿಫೋರ್ ಆಗಿ ಶಬ್ದಕ್ಕೆ ಮುಂಚಿತವಾಗಿ ಹಚ್ಚಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಲೈಕ್, ಡಿಸ್ಲೈಕ್, ಹ್ಯಾಪಿ, ಅನ್ಹ್ಯಾಪಿ, ಪಾಸಿಬಲ್, ಇಂಪಾಸಿಬಲ್, ಯೂಸ್, ಮಿಸ್ಯೂಸ್, ಲೈಕ್, ಅನ್ಲೈಕ್, ಲಕ್ಕಿ, ಅನ್ಲಕ್ಕಿ ಈ ಥರನಾಗಿ ಮಕ್ಕಳೇ. ಇಲ್ಲ ಡಿ ಇದೆ ನೋಡಿ ಮಕ್ಕಳೇ, ಡಿಸ್ಎಜುಕೇಟ್ ಅಂತಕ್ಕಂಥದ್ದು ತಪ್ಪಾಗಿ ಉತ್ತರ ಮಕ್ಕಳೇ. ಅದು ಈ ಥರನಾಗಿ ನೀವು ಪ್ರಿಫಿಕ್ಸ್ಗಳನ್ನು ಓದ್ಕೋಬೇಕು. ಇನ್ನು ಸಫಿಕ್ಸ್ಗಳಂತಂದರೆ ನಿಮಗೆ ಮೇ ಬಿ 7ನೇ ತರಗತಿ ಬರ್ತವೆ, 7ನೇ ತರಗತಿ ಪಾಠದಲ್ಲಿ ಬರ್ತವೆ. ಆದರೂ ನೀವು ಸ್ವಲ್ಪ ಐಡಿಯಾ ಇರಲಿ. ಸಫಿಕ್ಸ್ ಅಂದರೆ ವಾಕ್ಯದ ಮುಂದುಗಡೆ ಇದೆ. ಸಕ್ಸಸ್ಫುಲ್, ಗ್ರೇಟ್ಫುಲ್, ಮತ್ತು ಸಾಕಷ್ಟು ಬರ್ತವೆ ಮಕ್ಕಳೇ. ಫಾರ್ ಎಕ್ಸಾಂಪಲ್ ಆ್ಯಕ್ಟಿವ್ಲಿ ಈ ಥರನಾಗಿ ಸಫಿಕ್ಸಸ್ ಮುಂದುಗಡೆ ಬರ್ತವೆ, ಪ್ರಿಫಿಕ್ಸಸ್ ಹಿಂದುಗಡೆ ಬರ್ತವೆ ಮಕ್ಕಳೇ, ಮುಂಚಿತವಾಗಿ ಬರ್ತವೆ. ಇನ್ನು ದ ಫಾಲೋಯಿಂಗ್ ಪಿಕ್ಚರ್ ಇಂಡಿಕೇಟ್ಸ್. ಇಲ್ಲೊಂದು ಪಿಕ್ಚರ್ ಕೊಡ್ತಾರೆ. ಆ ಪಿಕ್ಚರ್ ಏನು ಹೇಳ್ತದೆ ನಿಮಗೆ ನೋಡಿರಿ. ಸ್ವಿಗ್ಗಿ ಅಂತಿದೆ, ಮಾರ್ಕೆಟಿಂಗ್ ಅಂತಿದೆ. ಇಟ್ ಮೀನ್ಸ್ ಇದು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದಂಗಿದೆ. ಓಕೆ ಮಕ್ಕಳೇ, ಹಾಗಾದರೆ ಅಡ್ವರ್ಟೈಸ್ಮೆಂಟ್ ಅಂದರೆ ಅದ್ರ ಯಾವುದೋ ಒಂದು ಕಂಪ್ನಿ ಎಷ್ಟಕ್ಕೆ ಅದು ಏನನ್ನು ಸ್ವಿಗ್ಗಿ ಅಂತಕ್ಕಂಥದ್ದು ಡೆಲಿವರಿ ಮಾಡ್ತಿದೆ. ಬಿಕೇಮ್ ಎ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಆ್ಯಂಡ್ ಅರ್ನ್ ಅಪ್ ಟು 30,000 ಪರ್ ಮಂತ್.
ಇಟ್ ಮೀನ್ಸ್ ಅದು ಸ್ವಿಗ್ಗಿ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಸ್ವಿಗ್ಗಿ ಕಂಪ್ನಿ ಬಗ್ಗೆ. ಸೊ ಅಡ್ವರ್ಟೈಸ್ಮೆಂಟ್ ಆಗಿದೆ, ಇದೊಂದು ಉತ್ತರ ಅಡ್ವರ್ಟೈಸ್ಮೆಂಟ್. ಇನ್ನು ಇನ್ವಿಟೇಷನ್ ಅಂತಂದರೆ ನಿಮ್ಮ ಮದುವೆ ಕಾರ್ಡ್ ನೋಡಿದಿರಿ, ವೆಲ್ಕಮ್ ಅಂತ ಇರ್ತವೆ, ವೆಲ್ಕಮ್ ಟು ಅವರ್ ಮ್ಯಾರೇಜ್ ಫಂಕ್ಷನ್ ಅಂತ ಇರ್ತವೆ, ವೆಲ್ಕಮ್ ಟು ಅವರ್ ಬರ್ತ್ಡೇ ಪಾರ್ಟಿ ಅಂತ ಇರ್ತವೆ. ಈ ಥರದ ಇನ್ವಿಟೇಷನ್ ಅಂತ ತಿಳ್ಕೋಬೇಕು. ನೋಟಿಸ್ ಅಂತ ಇರ್ತದೆ, ಪರೀಕ್ಷೆಗೆ ಆಗ್ಬೇಕಾದ್ರೆ ನೀವು ಎಕ್ಸಾಮು 27ಕ್ಕೆ ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ ಇದ್ದಾವೆ. ಸೊ ಎಲ್ಲರೂ ನೀವು ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ಆಗಿರಿ ಅಂತಕ್ಕಂಥ ನೋಟಿಸ್ ಇರ್ಬೋದು. ಇನ್ನು ಗ್ರೀಟಿಂಗ್ಸ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಈ ಥರ ಇರ್ತಾವಲ್ಲ, ಇವು ಒಂದು ಗ್ರೀಟಿಂಗ್ಸ್ ಆಗ್ತವೆ ಮಕ್ಕಳೇ. ಮತ್ತು ಗ್ರೀಟಿಂಗ್ಸ್ ಅಂದರೆ ಇವು ಇರ್ಬೋದು ಮಕ್ಕಳೇ, ವಿಶೇಷ ಆಯಿತು. ಇನ್ನು ಗ್ರೀಟಿಂಗ್ಸ್ ಅಂತಂದರೆ ಮಕ್ಕಳೇ ಯಾವ ಥರ ಅಂತಂದರೆ ಯಾವುದಾದ್ರೂ ಹ್ಯಾಪಿ ನ್ಯೂ ಇಯರ್ ಗ್ರೀಟಿಂಗ್ಸ್ ಇರ್ಬೋದು, ಮತ್ತು ದೀಪಾವಳಿ ವಿಶೇಷ ಗ್ರೀಟಿಂಗ್ಸ್ ಇರ್ಬೋದು, ದಸರಾ ಹಬ್ಬದ ಗ್ರೀಟಿಂಗ್ಸ್ ಇರ್ಬೋದು, ಈ ಥರನಾಗಿ ಮಕ್ಕಳೇ. Now please identify this person, the noun form of identify. ನೋಡಿ ಮಕ್ಕಳೇ, ಪ್ಲೀಸ್ ಐಡೆಂಟಿಫೈ ದಿಸ್ ಪರ್ಸನ್. ದ ನೌನ್ ಫಾರ್ಮ್ ಆಫ್ ಪರ್ಸನ್ ಈಸ್ ಐಡೆಂಟಿಫೈಸ್, ಐಡೆಂಟಿಫಿಯೇಬಲ್, ಐಡೆಂಟಿಫೈಯಿಂಗ್, ಐಡೆಂಟಿಫಿಕೇಷನ್. ನೋಡಿ ಮಕ್ಕಳೇ, ಪರ್ಸನ್ ನೌನ್ ಐಡೆಂಟಿಫೈ ಇದ್ರೆ ಅದರ ನೌನ್ ರೂಪ ಯಾವುದು ಅಂತ ಕೇಳ್ತಾರೆ ಅವರು. ಐಡೆಂಟಿಫೈಸ್, ಐಡೆಂಟಿಫಿಕೇಷನ್ ಈ ಥರನಾಗಿ ನೀವು ಏನು ಮಾಡ್ಕೋಬೇಕಂತಂದರೆ ನೌನ್ಗಳು ಯಾವುವು, ನೌನ್ ಅಂದರೆ ಏನು, ಅವುಗಳಿಗೆ ಉದಾಹರಣೆಗಳನ್ನು ನೀವು ನೋಡ್ಕೋಬೇಕು ಮಕ್ಕಳೇ. ಇನ್ನು ಮ್ಯಾಚ್ ದ ವರ್ಡ್ ವಿತ್ ದ ಪ್ರೇಸ್ ಬಿಲೋ. ಇಫ್ ಪ್ಲೇಟ್ ಟು ಈಟ್, ಮಿಕ್ಸರ್ ಟು ಗ್ರೈಂಡ್. ಪ್ಲೇಟಲ್ಲೇ ನಾವು ಊಟ ಮಾಡ್ತೀವಿ, ಮಿಕ್ಸರಿಂದ ನಾವು ಗ್ರೈಂಡ್ ಮಾಡ್ಕೊತೀವಿ. ಇನ್ನು ದೆನ್ ಗ್ರೂಮ್ನಿಂದ ನಾವೇನು ಮಾಡ್ತೀವಿ, ಸ್ಲೀಪ್ ಮಾಡ್ಕೊತೀವಿ. ನೋಡಿ ಮಕ್ಕಳೇ, ಇಲ್ಲಿ ಗ್ರೂಮ್ ಅಂತಂದರೆ ಪೊರಕೆ, ಕಸಬರ್ಗಿ. ಆ ಕಸಬರ್ಗಿಂದ ನಾವು ಸ್ವೀಪ್, ಸ್ವಚ್ಛ ಮಾಡ್ಕೊತೀವಿ. ಇದಕ್ಕೆ ಉತ್ತರ ಬಿ, ಸಿ ಅಲ್ಲ ಮಕ್ಕಳೇ, ತಪ್ಪು ಕೊಟ್ಟಿದ್ದಾರೆ, ಉತ್ತರ ಸಿ ಅದಕ್ಕೆ. ನೆಕ್ಸ್ಟ್, ಐಡೆಂಟಿಫೈ ದ ಲಾಂಗ್ ವೋವೆಲ್ ಸೌಂಡ್. ಲಾಂಗ್ ವೋವೆಲ್ ಸೌಂಡ್ ಅಂದರೆ ಲಾಂಗಾಗಿ ಓವಲ್ ಇರಬೇಕು. ಸ್ಟೂಲ್, ಬೆಡ್, ಡಿಪ್, ಫಿಲ್. ಇಲ್ಲಿ ಸ್ಟೂಲ್ ಅಂತಕ್ಕಂಥ ಲಾಂಗ್ ವೋವೆಲ್ ಇದೆ ಮಕ್ಕಳೇ, ಇದಕ್ಕೆ ಉತ್ತರ ಡಿ ಮಕ್ಕಳೇ. ಯಾವುದೇ ಮಗು ಸಿ ಹಾಕಿದೆ, ತಪ್ಪದು. ನೆಕ್ಸ್ಟ್, ಸ್ಟಡಿ ಆಫ್ ದ ಗಿವನ್ ವರ್ಡ್ ಪೇರ್ಸ್ ಆ್ಯಂಡ್ ಫೈಂಡ್ ಔಟ್ ದ ಇನ್ಕರೆಕ್ಟ್ ವರ್ಡ್ ಪೇರ್. ಅಂದರೆ ಇಲ್ಲಿ ಯಾವುದು ಒಂದು ಕಪ್ ಆ್ಯಂಡ್ ಸಾಸರ್ ಇದೆ, ಫೇರ್ ಆ್ಯಂಡ್ ಲವ್ಲಿ ಅಂತಿದೆ, ಬ್ರೆಡ್ ಆ್ಯಂಡ್ ಬೆಟರ್ ಅಂತಿದೆ, ಇನ್ನು ಶೋಲ್ಡರ್ ಆ್ಯಂಡ್ ಹೆಡ್ ಇದೆ. ಇದು ಸ್ವಲ್ಪ ತಪ್ಪಾಗ್ತದೆ, ಹೆಡ್ ಆ್ಯಂಡ್ ಶೋಲ್ಡರ್ ಆಗಬೇಕು, ಅದು ಶೋಲ್ಡರ್ ಆ್ಯಂಡ್ ಹೆಡ್ ಆಗಿದೆ. ಸೊ ಇದು ತಪ್ಪಾಗಿದೆ. ಐಡೆಂಟಿಫೈ ದ ಸೈಲೆಂಟ್ ಲೆಟರ್ ಗಿವನ್ ವರ್ಡ್ಸ್ ಗಿವನ್ ಬಿಲೋ. ಫಾರ್ಮ್, ಕುಡ್, ಚಾಕ್, ಶುಡ್. ಇಲ್ಲಿ ಒಬ್ಬ ಪಾಪು ಯು ಅಂತ ಕೊಟ್ಟಿದೆ, ಅದು ತಪ್ಪಾಗ್ತದೆ. ಇಲ್ಲಿ ಪಾಮ್ ಅಲ್ಲಲ್ಲಿ ಎಲ್ ಸೈಲೆಂಟ್ ಆಗ್ತದೆ, ಕುಡ್ ಅಲ್ಲಲ್ಲಿ ಎಲ್ಲು, ಎಲ್ಲ ಕಡೆಯೂ ಎಲ್ ಸೈಲೆಂಟ್ ಆಗಿದೆ. ಸೊ ಇದಕ್ಕೆ ಉತ್ತರ ಡಿ ಮಕ್ಕಳೇ. ನೆಕ್ಸ್ಟು, ರಾಮ ಲೆಫ್ಟ್ ಹೀಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ಟು ಕೀಪ್ ಹೀಸ್ ಫಾದರ್ಸ್ ವರ್ಡ್. ಹಿಯರ್ ಹೀಸ್ ರೆಫರ್ ಟು ರಾಮ ಅವರ ಹೀಸ್ ಫಾದರ್ ಅಂದರೆ ರಾಮನ ತಂದೆ. ಸೊ ಇಲ್ಲಿ ಉತ್ತರ ಬಿ ಆಗ್ತದೆ. ಹೀಸ್ ಫಾದರ್ ಅಂದರೆ ಇಲ್ಲಿ ರಾಮನ ತಂದೆ ಅಂದರೆ ರಾಮನ ತಂದೆನೇ ಹೀಸ್ ಫಾದರ್, ಅವನ ತಂದೆ ಅಂದರೆ ರಾಮನ ತಂದೆ ಅಂತಂಗೆ ಆಗ್ತದೆ. ಸೊ ಇಲ್ಲಿ ಹೀಸ್ ಅಂತಕ್ಕಂಥದ್ದು ಹೀಸ್ ರೆಫರ್ ಟು ರಾಮ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟೇಬಲ್ ಫ್ರಮ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಬಿಲೋ. ವಿ ಡ್ಯಾಶ್ ಕಮ್ ಟು ದೇರ್ ಹೋಮ್ ಟು ಸೆಲೆಬ್ರೇಟ್ ಗಣೇಶ ಫೆಸ್ಟಿವಲ್. ವಿ ಆರ್ ಕಮ್ ಟು ದೇ ಹೋಮ್. ನಾವೆಲ್ಲರೂ ಆರ್ ಅಂತಕ್ಕಂಥದ್ದು ಬಹುವಚನ ಆಗ್ತದೆ. ಸೊ ಇದನ್ನೆಲ್ಲೇ ಬಳಸಬೇಕು ಮಕ್ಕಳೇ. ಇನ್ನು ನೆಕ್ಸ್ಟು ಮಕ್ಕಳೇ 11ನೇ ಕ್ವಶನ್ನು. ಇಲ್ಲಿ ಒಂದು ಪ್ಯಾರಾಗ್ರಾಫ್ ನೋಡಿ ಮಕ್ಕಳೇ. ಫಾರ್ ಎಕ್ಸಾಂಪಲ್ ಈ ಪ್ಯಾರಾಗ್ರಾಫ್ ಯಾವುದಕ್ಕೆ ವಿವೇಕಾನಂದರ ಬಗ್ಗೆ ಯಾರು ಸಂಬಂಧಪಟ್ಟಿದೆ ಅನ್ನೋದನ್ನು. ಫಾರ್ ಎಕ್ಸಾಂಪಲ್ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಇದು ಎದ್ರ ಸಂಬಂಧ, ಯಾವ ಸಂಬಂಧ ಇದೆ, ಯಾರಿಗೋಸ್ಕರ, ಅಥವಾ ನಿಮ್ಮ ಪಾಠಗಳಿರತಕ್ಕಂತಹ ಒಂದು ವಾಕ್ಯವನ್ನೇ ಕೊಟ್ಟಿರ್ತಾರೆ. ಸೊ ನೀವು ಇಂಗ್ಲೀಷ್ ಇರತಕ್ಕಂತಹ ಪಾಠಗಳನ್ನು ಓದ್ಕೋಬೇಕು. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಅ ಗ್ರೇಟ್ ಕೋಚ್ಮ್ಯಾನ್, ಮತ್ತು ಚಿಲ್ಡ್ರನ್ಸ್ ಆಫ್ ಬ್ರೇವರಿ ಕರೇಜ್ ಅವಾರ್ಡ್, ಅವು ಆ ಥರ ಎಲ್ಲ ಎಲ್ಲ ಪಾಠಗಳನ್ನು ನೀವು ಓದ್ಕೊಂಡ್ರೆ ಗೊತ್ತಾಗ್ತದೆ. ಇದು ಸ್ವಾಮಿ ವಿವೇಕಾನಂದರ ಸಂಬಂಧಪಟ್ಟಂಗೆ ಆ್ಯಟ್ ಚಿಕಾಗೋ ಒಳಗೆ ಭಾಷಣ ಮಾಡಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಅದ. ಸೊ ಇದು ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ದ ಅಬೌವ್ ಸ್ಪೀಚ್ ರೆಫರ್ ಟು ಸ್ವಾಮಿ ವಿವೇಕಾನಂದ ಆ್ಯಟ್ ಚಿಕಾಗೋ. ದೆನ್ ಮಕ್ಕಳೇ 12ನೇ ಪ್ರಶ್ನೆ, ರೀಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಆರ್ಡರ್ ಆಫ್ ಡಿಕ್ಷನರಿ. ಡಿಕ್ಷನರಿ ಆರ್ಡರ್ ಅಂದರೆ ಮಕ್ಕಳೇ
ಎ ಆದಮೇಲೆ ಬಿ ಬರಬೇಕು, ಬಿ ಆದಮೇಲೆ ಸಿ ಬರಬೇಕು. ಅಥವಾ ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರೇಟ್, ಇಲ್ಲಿ ಒಂದಿಷ್ಟು ವರ್ಡ್ಸನ್ನು ಕೊಟ್ಟಿದ್ದಾರೆ ನಿಮಗೆ. ಇದರೊಳಗೆ ಯಾವುದು ಡಿಕ್ಷನರಿ ಆರ್ಡರ್ ಒಳಗದ? ಇಲ್ಲಿ ನೋಡಿ ಮಕ್ಕಳೇ, rearrange the following words in the order of dictionary: great, grade, great, grand, grid. ಅಂದರೆ ಡಿಕ್ಷನರಿ ಆರ್ಡರ್ ಒಳಗೆ ಯಾವುದು ಕರೆಕ್ಟ್ ಆಗಿದೆ ಇದ್ರೊಳಗೆ ಅಂತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ರು ನೋಡ್ರಿ, ಆಪ್ಷನ್ ಸಿ ಇದಕ್ಕೆ ಉತ್ತರ. GRAND, GRATE, GREAT, GRIND. ಅಂದರೆ ಮಕ್ಕಳೇ GRA ಎರಡು ಇದಾವಲ್ಲ. ಅದಾದಮೇಲೆ ಇಲ್ಲಿ ಎ ಅಂದಮೇಲೆ AN ಅದ, ಅಂದರೆ GRA ಆದಮೇಲೆ N ಮತ್ತು T ಎರಡು ಯಾವ್ದು ಫಸ್ಟ್ ಬರ್ತದೆ? N ಫಸ್ಟ್ ಬರ್ತದೆ, ಆಮೇಲೆ T ಆಗ್ತದೆ. ಆಮೇಲೆ GRE ಆದಮೇಲೆ GRE ಫಸ್ಟ್ ಬರ್ತದೆ, ಇಲ್ಲಿ ಗ್ರೇಟ್, ಆಮೇಲೆ GRIND ಗ್ರ್ಯಾಂಡ್. ಈ ಥರ ಡಿಕ್ಷನರಿ ಆರ್ಡರ್ ಆಗಿ ನೀವು ಮಾಡ್ಕೋಬೇಕು ಮಕ್ಕಳೇ. ಡಿಕ್ಷನರಿ ಆರ್ಡರ್ ಅಂತಂದರೆ ಡಿಕ್ಷನರಿ ಒಳಗೆ ವರ್ಡ್ಸ್ ಇರ್ತಾವೆ ನೋಡ್ಕೊಳ್ಳಿ, ಅವು ಯಾವ ಥರ ಇರ್ತಾವೆ ಆ ಥರ ಇವು ಸ್ಪೆಲ್ಲಿಂಗ್ಸ್ ಆ್ಯಸ್ ಆಫ್ ಡಿಕ್ಷನರಿ. ದೆನ್ 13ನೇ ಪ್ರಶ್ನೆ ಮಕ್ಕಳೇ, ಫಿಲ್ ಇನ್ ದ ಬಾಕ್ಸಸ್ ಆಫ್ ದ ಕ್ರಾಸ್ ವರ್ಡ್. ಇಲ್ಲಿ ಕ್ರಾಸ್ ವರ್ಡ್ ಇದಾವಲ್ಲ, ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಅವನ್ನ ಫಿಲಪ್ ಮಾಡ್ಕೋಬೇಕು. ನೋಡಿ ಮಕ್ಕಳೇ, ಇಲ್ಲಿ ಎ ಟು ಫಾಲೋ ಎಲ್ಡರ್ಸ್ ವರ್ಡ್ಸ್, ಅಂದರೆ ಹಿರಿಯರ ಮಾತುಗಳನ್ನು ನಾವು ಫಾಲೋ ಮಾಡಬೇಕು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೀವಿ ಅಂದರೆ ಒಬೇ ಅಂತೀವಿ. ಒಬೇ ಅಂದರೆ ಪಾಲಿಸು ಅಂತ ಅರ್ಥ ಆಗ್ತೈತಿ. ಅವ್ರ ಮಾತುಗಳನ್ನು ನಾವು ಪಾಲಿಸಬೇಕು. ಟಾಪ್ ಟು ಬಾಟಮ್, ಮೇಲಿಂದ ಕೆಳಗಡೆ, ಅಲ್ಲಿ ಒಬೇ ಅನ್ಲಿಕ್ಕೆ ನಮಗೆ ಏನು ಬೇಕು ಅಂದರೆ OBEY ಬೇಕು ಮಕ್ಕಳೇ. ಇಲ್ಲಿ ಯಾವ್ದು ಬೇಕು ಅಂದರೆ ಮಕ್ಕಳೇ OBEY. ಇಲ್ಲಿ ಡಿ ಆಪ್ಷನ್ ಒಳಗೆ ಇದು ಉತ್ತರ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಲ್ಲಿ OE ಐತಿ, ಇಲ್ಲೇ ಮೇಲೆ ಇ ಹಾಕಿದರೆ ಕೆಳಗಡೆ ಇ ಹಾಕಿದರೆ ಮೇಲೆ O, ಕೆಳಗಡೆ ಇ ಹಾಕಿದರೆ ಒಬೇ ಅಂತ ಆಗ್ತದೆ. ಸೊ ಇದಕ್ಕೆ ಡಿ ಆನ್ಸರ್ ಆಗ್ತದೆ. ಇನ್ನೊಂದು ಪ್ರಾಕ್ಟಿಕಲ್ ವರ್ಕ್ ರಿಲೇಟೆಡ್ ಟು ಫಿಸಿಕಲ್ ಎಫರ್ಟ್, ಲೆಫ್ಟ್ ಟು ರೈಟ್, ಎಡಗಡೆಯಿಂದ ಬಲಗಡೆ, ಅದಕ್ಕೆ ಉತ್ತರ ಲೇಬರ್ ಅಂತ ಆಗ್ತದೆ ಮಕ್ಕಳೇ. LABOUR ಲೇಬರ್. ಮೊನ್ನೆದು ಒಬೇ, ಈ ಕಡೆ ಇದು ಟಾಪ್ ಟು ಬಾಟಮ್ ಒಬೇ ಆ್ಯಂಡ್ ಲೆಫ್ಟ್ ಟು ರೈಟ್ ಲೇಬರ್ ಅಂತ ಆಗ್ತದೆ ಮಕ್ಕಳೇ. ಸೊ ಈ ಥರ ನೀವು ವೊಕ್ಯಾಬುಲರಿ ನಿಮ್ಮ ಹತ್ರ ಬಿಲ್ಡಪ್ ಇತ್ತಪ್ಪ ಅಂದರೆ ಇದನ್ನು ಸರಾಗವಾಗಿ ಫಿಲಪ್ ಮಾಡ್ಕೊತ ಹೋಗ್ಬೋದು. ಸೊ ನಿಮಗಲ್ಲಿ ಇಂಗ್ಲೀಷ್ ಪಾಠದೊಳಗಿರ್ತಕ್ಕಂಥ ಹಿಂದದು ವರ್ಡ್ಸ್ ಟು ನೋ ಅಂತ ಇರ್ತವೆ. ಆ ವರ್ಡ್ಸ್ ಟು ನೋಡ್ಗಳನ್ನ ನೀವು ಸರಿಯಾಗಿ ಪರ್ಫೆಕ್ಟಾಗಿ ನೀವು ಅವನ್ನ ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಇವು ನಿಮಗೆ ಈಸಿ ಅನ್ನಿಸ್ತವೆ ಮಕ್ಕಳೇ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್ ಫಾರ್ ಮೋಷನ್. ಅ ಸ್ನೇಕ್ ಡ್ಯಾಶ್ ಓವರ್ ಹಿಸ್ ಲೆಗ್ಸ್. ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಅದು ಲವ್ ಫಾರ್ ಆ್ಯನಿಮಲ್ಸ್ ಲೆಸನ್ ಒಳಗೆ ರಮಣ ಮಹರ್ಷಿಗಳು ಒಂದು ಹಿಲ್ ಸೈಡ್ ಅವರು ಒಂದು ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ಆ ಸಮಯದೊಳಗೆ ಆ ಸ್ನೇಕ್ ಕ್ರಾವಲ್ಡ್ ಓವರ್ ಹಿಸ್ ಲೆಗ್ಸ್, ಅಂದರೆ ಅವ್ರ ಕಾಲ ಮೇಲೆ ಅದು ಹಾವು ಕ್ರಾವಲ್ ಮಾಡ್ಕೊತ ಹೋಗ್ತೈತಿ. ಬಟ್ ಹೀ ರಿಪ್ಲೈಡ್ ದ್ಯಾಟ್ ಗೋ ಸ್ಲೋಲಿ, ಗೋ ಸಾಫ್ಟ್ ಆ್ಯಂಡ್ ಸ್ಲೋಲಿ, ಸಾಫ್ಟಾಗಿ ನಿಧಾನವಾಗಿ ಹೋಗು ಅಂತ ರಿಪ್ಲೈ ಮಾಡ್ತಾರೆ ಅವರು. ಸೊ ಇಲ್ಲಿ ಸ್ನೇಕ್ ಯಾವ ಥರ ಮೂವ್ ಆಗ್ತದೆ, ಅದಕ್ಕೆ ಮೂವ್ಗೆ ನಾವು ಒಂದು ವರ್ಡ್ ಐತಿ, ಅದಕ್ಕೆ ಕ್ರಾವಲ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಮಕ್ಕಳೇ, 15ನೇ ಪ್ರಶ್ನೆ, ದ ಪ್ಲೂರಲ್ ಫಾರ್ಮ್ ಆಫ್ ವೈವ್ಸ್. ನೈಫ್, ನೈವ್ಸ್. ಈ ಥರ ಮಕ್ಕಳೇ, ಈ ಥರ ನೀವು ಬ್ಯಾಟ್ಸ್, ಬಾಲ್ಸ್, ಮಂಕೀಸ್, ING ಯಾವಾಗ IES ಯಾವಾಗ ಹಚ್ಚಬೇಕು, ಮತ್ತು ಬಾಯ್ಸ್ ಇಲ್ಲಿ ಬರೀ ಎಸ್ ಅಷ್ಟು ಹಚ್ಚಬೇಕು. ಮಂಕೀಸ್ ಇಲ್ಲೇ ವಾಯ್ ತೆಗೆದು IES ಹಚ್ಚಬೇಕು. ಡಾಂಕೀಸ್, ಲೈಕ್ ದಿಸ್ ಮಕ್ಕಳೇ. ಸಿಂಗ್ಯುಲರ್ ಪ್ಲೂರಲ್ಸ್ಗಳನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ರಿ. ನೆಕ್ಸ್ಟು ಕ್ವಶನ್ ನಂಬರ್ 16, ಎಕ್ಸ್ಪ್ರೆಸ್ಸಿಂಗ್
ಮಕ್ಕಳೇ, ಎಕ್ಸ್ಪ್ರೆಸ್ಸಿಂಗ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಬೌಟ್ ಸಮಥಿಂಗ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದಿಸ್ ಸೆಂಟೆನ್ಸ್ ಈಸ್ ಯಾವುದಾಗ್ತದೆ ಮಕ್ಕಳೇ ಅಂದರೆ ಅಪ್ರಿಷಿಯೇಟ್ ಆಗಲ್ಲ, ಅದಕ್ಕೆ ಉತ್ತರ ಕಂಪ್ಲೇನ್ ಆಗ್ತದೆ. ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದರೆ ಅಪ್ರಿಷಿಯೇಟ್ ಆಗ್ತಿತ್ತು ಮಕ್ಕಳೇ. ಇಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದರೆ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ನಮ್ಗೆ ಅದ್ರ ಬಗ್ಗೆ ತೃಪ್ತಿ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ಸನ್ನು ಹೇಳ್ತೀವಿ. ಸೊ ಅದಕ್ಕೆ ಆನ್ಸರ್ ಕಂಪ್ಲೇನ್ ಆಗ್ತದೆ. ಪ್ರೇಸ್ ಅಂದರೆ ಹೊಗಳುವುದು, ಯಾವುದೋ ಒಂದು ವಿಷಯ ಬಗ್ಗೆ ಹೊಗಳಿದ್ರೆ ಅದು ಪ್ರೇಸ್ ಆಗ್ತದೆ. ಸ್ಕಾಲ್ಡ್ ಅಂದರೆ ಬೈಯುವುದು ಅಥವಾ ತೆಗೊಳ್ಳುವುದು ಅಂತ ಆಗ್ತದೆ. ನೆಕ್ಸ್ಟ್ ಅಪ್ರಿಷಿಯೇಟ್ ಅಂತಂದರೆ ಅದು ಕೂಡ ಒಂದು ಅದ್ರ ಬಗ್ಗೆ ಒಂದು ಒಳ್ಳೆಯ ಮಾತು ಅಂತ ಆಗ್ತದೆ. ಇಲ್ಲಿ ಕೆಟ್ಟ ಅಥವಾ ಅದ್ರ ಬಗ್ಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದಮೇಲೆ ಅದಕ್ಕೆ ಕಂಪ್ಲೇಂಟ್ ಆಗ್ತದೆ, ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ಸ್ ಕೊಡಬೇಕಾಗುತ್ತೆ. ದೆನ್ ಮ್ಯಾಥಮೆಟಿಕ್ಸ್ ಮಕ್ಕಳೇ, ಒಂದು ಆಯತದ ಸುತ್ತಳತೆ 84 ಮೀಟರ್ ಇದೆ, ಅದರ ಉದ್ದ 24 ಮೀಟರ್ ಇದೆ, ಅದರ ಅಗಲ ಎಷ್ಟು? ಇಲ್ಲಿ ನೋಡಿ ಮಕ್ಕಳೇ, ಈ ಗಣಿತ ಪ್ರಶ್ನೆಗೆ ಸಂಬಂಧಪಟ್ಟ ಒಂದನೇ ಪ್ರಶ್ನೆ ಒಳಗೆ ಆ ಸುತ್ತಳತೆ ಕೊಟ್ಟುಬಿಟ್ಟಿದ್ದಾರೆ. ಸುತ್ತಳತೆ ಎಷ್ಟೈತೆ ರೀ? 84 ಮೀಟರ್ ಐತಿ. ಅದರದ್ದು ಒಂದು ಉದ್ದವನ್ನು ಕೊಟ್ಟಿದ್ದಾರೆ 24. ಒಂದು ಆಯತ ಅಂದಮೇಲೆ 4 ಬಾಹುಗಳು ಇರ್ತಾವೆ. 24 × 2 ಮಾಡಿದಾಗ ಏಟ್ ಆಕೈತೆ ರೀ ಮಕ್ಕಳೇ? 48 ಆಗುತ್ತೆ. 48 ಒಳಗೆ 84 ಕಳೆದ್ರೆ ಏಟಾಗತ್ತೆ ರೀ ಮಕ್ಕಳೇ? 48 ಇದು ಏನಾಯಿತು? 48 ಟೋಟಲ್ ಅದರದ್ದು ಉದ್ದ ಆಯಿತು ಮಕ್ಕಳೇ. ಇನ್ನು 48 ಒಳಗೆ 84 ಕಳೆದ್ರೆ ಏಟಾಗತ್ತೆ ರೀ? ಅದು ಉತ್ತರ 36 ಬರ್ತದೆ ರೀ. 36ರಾಗ ಈಗ ಆಲ್ರೆಡಿ ಅವರು 36ನ ಡಿವೈಡ್/2 ಮಾಡಿದಾಗ ಏಟಾಗತ್ತೆ ರೀ ಮಕ್ಕಳೇ? 18 2 32. ಯಾಕಂದ್ರೆ 2 ಬಾಹುಗಳು ಇರ್ತಾವೆ, 2 ಉದ್ದ ಆಯತಕ್ಕೆ ಟೋಟಲಿ 4 ಬಾಹುಗಳು ಇರ್ತಾವೆ. ಆದರೆ ಉದ್ದದ ಬಾಹುಗಳದ ಸುತ್ತಳತೆ ಎಷ್ಟೈತೆ ರೀ? ಉದ್ದದ ಬಾಹುದ ಅಳತೆ 36 ಐತಿ, 48 ಐತಿ. ಅದು ಅಗಲದ ಎಷ್ಟಾಗ್ತೈತಪ್ಪ ಅಂದ್ರೆ 36 ಆಗ್ತೈತಿ. 36/2 ಮಾಡಿದಾಗ 18 ಆಕೈತಿ. ಅದ್ರ ಉತ್ತರ 18 ಮೀಟ್ರ್ ಮಕ್ಕಳೇ. ಈ ಥರನಾಗಿ ನೀವು ಉದ್ದಳತೆಗಳನ್ನು ಲೆಕ್ಕ ಮಾಡ್ಕೋಬೇಕು. ನೆಕ್ಸ್ಟು, ಕೊಟ್ಟಿರುವ ಸ್ತಂಭಾಲೇಖ ಒಂದು ಶಾಲೆಯಲ್ಲಿನ 1 ರಿಂದ 5ನೇ ತರಗತಿ ಮಕ್ಕಳು ಅಥವಾ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಹಾಗಾದರೆ 1 ರಿಂದ 3ನೇ ತರಗತಿಯವರೆಗಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, 1 ರಿಂದ 3 ತರಗತಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ ಮಕ್ಕಳೇ. ಇಲ್ಲಿ ಸ್ತಂಭಾಲೇಖ ಅಂತೀವಿ ಇದಕ್ಕೆ. ಇಲ್ಲಿ 1ನೇ ತರಗತಿ ಮಕ್ಕಳು ಎಷ್ಟಿದ್ದಾರೆ ಅಂದರೆ 20 ಇಲ್ಲ 30 ಇಲ್ಲ ನಡಬರ್ಕ್ ಇದ್ದಾರೆ, ಅಂದರೆ 25 ಅಂತ ತಿಳ್ಕೊರಿ. 25. ಇನ್ನು 2ನೇ ತರಗತಿ ಮಕ್ಕಳು 30 ಕರೆಕ್ಟ್ ಇದೆ ರೀ ಮಕ್ಕಳದು. 30 ಒಂದು 25 ಏಟಾಯ್ತು ರೀ ಮಕ್ಕಳೇ? 30 + 25 ಅಂದರೆ 55 ಮಕ್ಕಳೇ. 55 ಪ್ಲಸ್ 3ನೇ ತರಗತಿ ಮಕ್ಕಳು ಎಷ್ಟಿದ್ದಾರಪ್ಪ ಅಂದರೆ 10 ಇಲ್ಲ 20 ಇಲ್ಲ, ಅವರು ನಡಬರ್ಕಿದ್ದಾರೆ. ಅಂದರೆ ಅವರು ನಡಬರ್ಕಿದ್ದಾರೆ ಅಂತಂದರೆ ಅವರು 15 ಇರಬಹುದು, 15 ಪಕ್ಕ 15. ಈ 55ಕ್ಕೆ 15 ಕೂಡಿಸಿದ್ರೆ ಏಟಾಯ್ತು ಮಕ್ಕಳೇ? ಟೋಟಲ್ 70 ಮಕ್ಕಳು ಇಲ್ಲಿದ್ದಾರೆ. ಈ ಥರ ಗಣಿತ ಲೆಕ್ಕಗಳನ್ನು ನೀವು ಮಾಡ್ಕೊತ ಹೋಗಬೇಕು ಮಕ್ಕಳೇ ಇದರಲ್ಲಿ. ದೆನ್ ಕೊಟ್ಟಿರುವ ಆಯತ ಘನದ ಮುಖದ ಆಕಾರ, ಆಯತ ಯಾವ ಥರ ಇರ್ತೈತಿ? ಉತ್ತರ ಬಿ. ಇದು ಎ ಏನಿದೆ ತ್ರಿಭುಜ, ಇದು ಆಯತ, ಇದು ಚತುರ್ಭುಜ ಆಗ್ಬೋದು, ಇದು ವೃತ್ತ. ಈ ಥರನಾಗಿ ನಿಮಗೆ ಅವುಗಳನ್ನು ಆಕಾರವನ್ನು ಕೊಟ್ಟು ಯಾವ ಆಕಾರ ಅಂತ ಕೇಳಬಹುದು. ಮತ್ತು ಇವು ಸಮೀಕರಣಗಳು ಬರ್ತವೆ. ಈ ಸಮೀಕರಣಗಳನ್ನು ಬಿಡಿಸೋದಾಯಿತು. ದೆನ್ ಈಗ ಚಾಕ್ಲೇಟ್ಸ್ಗಳನ್ನು ಕೊಟ್ಟಿರ್ತಾರೆ, ಅವು ಇಷ್ಟು ಇಲ್ಲಿ ನೋಡಿಲ್ಲ, 7 ಚಾಕ್ಲೇಟ್ಗಳಿನ ಪಟ್ಟಣಗಳಲ್ಲಿ 763 ಚಾಕ್ಲೇಟ್ಗಳಿವೆ. ಹಾಗಾದರೆ ಪ್ರತಿ ಪಟ್ಟಣದಲ್ಲಿ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? ಅಂದರೆ 7/763 ಡಿವೈಡ್ ಮಾಡಿದರೆ ನಿಮಗೆ ಉತ್ತರ ಸಿಗ್ತದೆ ಮಕ್ಕಳೇ. ಈ ಥರ ಮಕ್ಕಳೇ ಭಿನ್ನರಾಶಿಗಳು. ಇನ್ನು 12.8ರ ಭಿನ್ನರಾಶಿಯ ರೂಪ ಎಷ್ಟು ಅಂತ ಕೇಳಿದ್ದಾರೆ. ಅವುಗಳನ್ನು ನಾವು ಭಿನ್ನರಾಶಿ ರೂಪದಾಗ ಮಾಡಿದಾಗ ಅದು ಉತ್ತರ ನಿಮಗೆ ಸಿಗ್ತೈತಿ ಮಕ್ಕಳೇ. ನೆಕ್ಸ್ಟು, ಒಂದು ಪ್ಯಾಕೆಟ್ ಎಣ್ಣೆಗೆ ಬೆಲೆ 96.50 ಆದರೆ ಅಂತಹ 8 ಪ್ಯಾಕೆಟ್ ಅಂದರೆ 8 × 96.50 ಮಾಡಿದಾಗ ನಿಮಗೆ ಅದು ಉತ್ತರ ಬರ್ತದೆ ಮಕ್ಕಳೇ. ಇನ್ನು ಹಾಗೆ ನಿಮಗೆ ಕೊಟ್ಟಿರುವ ಆಕೃತಿ ಸಮಮಿತಿಯುಳ್ಳ ಆಕೃತಿ ಯಾವುದು ಅಂತ ಕೇಳ್ತಾರೆ. ನೆಕ್ಸ್ಟು ಗಣಿತದೊಳಗೆ ಮತ್ತು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯಗಳು ಯಾವುವು ಅಂತ ಕೇಳ್ತಾರೆ. ಒಂದು ವೃತ್ತದೊಳಗೆ ತ್ರಿಜ್ಯ, ವ್ಯಾಸ ಮತ್ತು ಕೇಂದ್ರ ಬಿಂದು ಮತ್ತು ಇವುಗಳೆಲ್ಲ ಪರಿಧಿ, ಇವುಗಳೆಲ್ಲವುಗಳನ್ನು ನೀವು ತಿಳ್ಕೊಂಡಿರ್ಬೇಕು ಮಕ್ಕಳೇ. ನೆಕ್ಸ್ಟು,
ಏರಿಕೆ ಕ್ರಮದಲ್ಲಿ ಇದಂತೂ ನೀವು ಮಾಡಿರ್ತೀರಿ 4ನೇದರಿಂದ ಇದನ್ನು ಮಾಡ್ಕೊತ ಬಂದಿದ್ದೀರಿ. ಏರಿಕೆ ಕ್ರಮದಲ್ಲಿ ಅಂದರೆ ಕಡಿಮೆ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆಗೆ ಹೋಗಬಹುದು. ಇಳಿಕೆ ಕ್ರಮ ಅಂತಂದರೆ ಹೆಚ್ಚು ಸಂಖ್ಯೆಯಿಂದ ಕಡಿಮೆ ಸಂಖ್ಯೆಯೊಳಗೆ ಬರೋದು. ಈ ಥರನಾಗಿ ಮಕ್ಕಳೇ. ನೆಕ್ಸ್ಟ್, ಒಬ್ಬ ಕೆಲಸಗಾರನು 2 ವಾರದಲ್ಲಿ 3010 ರೂಪಾಯಿಗಳನ್ನು ಸಂಪಾದಿಸುತ್ತಾನೆ. ಹಾಗಾದರೆ ಅವನು ಒಂದು ದಿನ ಸಂಪಾದನೆ 2 ವಾರ ಅಂತಂದರೆ 14 ದಿನ ಮಕ್ಕಳೇ. 14 ದಿನ ಡಿವೈಡೆಡ್ ಬೈ 3010 ರೂಪಾಯಿಯನ್ನು ನೀವು ಡಿವೈಡೆಡ್ ಬೈ ಅಂದರೆ ಭಾಗಿಸಿದರೆ ಅದು ಒಂದು ದಿವಸಕ್ಕೆ ಎಷ್ಟು 14 ದಿವಸಕ್ಕೆ ಇಷ್ಟು ಉತ್ತರ ಆದರೆ ಒಂದು ದಿವಸಕ್ಕೆ ಎಷ್ಟು ಅಂತ ಉತ್ತರ ಬರ್ತದೆ ಮಕ್ಕಳೇ. ಹೀಗೆ ಮಕ್ಕಳೇ, ಒಂದು ರೈಲು ಗಾಡಿ ಬೆಳಗ್ಗೆ 7:15ಕ್ಕೆ ತಿರುಪತಿ ನಿಲ್ದಾಣಕ್ಕೆ ಹೊರಟು ಬೆಂಗಳೂರು ನಿಲ್ದಾಣವನ್ನು ಮಧ್ಯಾಹ್ನ 13:10ಕ್ಕೆ ತಲುಪುತ್ತದೆ. ರೈಲು ಬೆಂಗಳೂರು ನಿಲ್ದಾಣ ತಲುಪಲು ತೆಗೆದುಕೊಂಡ ಸಮಯ ಮಕ್ಕಳೇ, ಇಲ್ಲಿ ಭಾಳ ಸರಳ ಐತ್ರಿ ಉತ್ತರ ಇದು. ಅದು 7:15ಕ್ಕೆ ಬೆಳಗ್ಗೆ ತಿರುಪತಿಯನ್ನು ಬಿಡ್ತೈತಿ. 7:15ರಿಂದ 7, 8:15, 9:15, 10:15, 10:15 ನೋಡಿ ಮಕ್ಕಳೇ. ಇಲ್ಲಿ ರೈಲು ಗಾಡಿ 7:15ಕ್ಕೆ ಅಂದರೆ 8:15, 9:15, 10:15, 11:15, 12:15, 13:15ಕ್ಕೆ 6 ತಾಸು ಆಗ್ತದೆ ಮಕ್ಕಳೇ. ಸೊ ಇಲ್ಲಿ 5 ತಾಸು 55 ನಿಮಿಷ ಅದಕ್ಕೆ ಉತ್ತರ ಮಕ್ಕಳೇ. 5 ತಾಸು 55 ನಿಮಿಷ. 13 ಅಂದರೆ ಎಲ್ಲಿರ್ತಾರೆ? ಗಡಿಯಾರದಾಗ 12 ಅಷ್ಟೇ ಇದಾವಲ್ಲ. ರೈಲ್ವೆ ಯಾವಾಗಲೂ 24 ಗಂಟೆ ಒಂದು ಫಾರ್ಮ್ಯಾಟ್ ಇರ್ತದೆ. ಅಲ್ಲಿ 12 ಗಂಟೆ ಮಧ್ಯಾಹ್ನ ಆದಮೇಲೆ ಅದಕ್ಕೆ 1 ಗಂಟೆ ಅನ್ನೋದಿಲ್ಲ ಮಕ್ಕಳು. ಅವರು 13, 2 ಗಂಟೆಗೆ 13, 14, 15 ಈ ಥರನಾಗಿ ಹೋಗ್ತದೆ ಮಕ್ಕಳೇ. ಇದು ನೆನಪಿಟ್ಟುಕೊಳ್ರಿ. ನೆಕ್ಸ್ಟ್, ಒಬ್ಬ ತರಕಾರಿ ವ್ಯಾಪಾರಿ ಹತ್ತಿರ 8 ಕಿಲೋಗ್ರಾಮು 200 ಗ್ರಾಮು ಟೊಮ್ಯಾಟೊ, 5 ಕಿಲೋಗ್ರಾಮು 800 ಗ್ರಾಮ್ ಆಲೂಗಡ್ಡೆ ಮತ್ತು 3 ಕಿಲೋಗ್ರಾಮು 350 ಗ್ರಾಮ್ ಕ್ಯಾರೆಟ್ ಇದೆ. ಹಾಗಾದರೆ ಅವನ ಬಳಿ ಇರುವ ಒಟ್ಟು ತರಕಾರಿಗಳ ತೂಕ ಅಂದರೆ ಅವನಷ್ಟು ಮೊದಲಿಗೆ ಏನು ಮಾಡ್ಬೇಕು ರೀ ಮಕ್ಕಳೇ? ಗ್ರಾಮುಗಳಿದ್ದನ್ನು ಮೊದಲಕ್ಕೆ ಕಿಲೋಗ್ರಾಮಿಗೆ ಮಾಡ್ಕೋಬೇಕು. ಆಮೇಲೆ ಕಿಲೋಗ್ರಾಮ್ಗಳನ್ನು ಎಷ್ಟು ತವ ಎಷ್ಟುಗಳನ್ನು ಕೂಡಿಸಿ ಮಾಡಿದಾಗ ನಿಮ್ಗೆ ಉತ್ತರ ಸಿಗ್ತದೆ ಮಕ್ಕಳೇ. ಇದನ್ನು ನೀವು ಮಾಡಿರಿ, ಭಾಳ ಸರಳ ಐತಿ ಇದು. ನೆಕ್ಸ್ಟ್, ಒಂದು ಗಡಿಯಾರದಲ್ಲಿ ಸಮಯ 4 ಗಂಟೆ 50 ನಿಮಿಷಗಳಾದರೆ ಆ ಮುಳ್ಳು ನಡುವೆ ಉಂಟಾಗುವ ಕೋನ 4 ಗಂಟೆ 50 ನಿಮಿಷ ಅಂತಂದರೆ ಮಕ್ಕಳೇ, ಈಗ ಅದು 4 ಗಂಟೆ ಕರೆಕ್ಟ್ ಇತ್ತಪ್ಪ ಅಂದರೆ ಅದು ಲಂಬಕೋನ ಆಗ್ತಿತ್ತು ಮಕ್ಕಳೇ. ಅದು 4 ಗಂಟೆ 50 ನಿಮಿಷ ಆಗ್ಯದ, 4 ಗಂಟೆ 50 ನಿಮಿಷ ಆಗ್ಯದ ಅಂತಂದರೆ ಅದು ಮೇ ಬಿ ವಿಶಾಲ ಕೋನ ಆಗ್ತದೆ ರೀ ಮಕ್ಕಳು, ಲಂಬಕೋನಕ್ಕಿಂತ ಹೆಚ್ಚು. ಅಥವಾ ಅದು ಲಂಬಕೋನ ಅಂದರೆ 90 ಡಿಗ್ರಿ ಸಮಾನ ಇರ್ತದೆ. ಲಘು ಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರ್ತದೆ ಮಕ್ಕಳೇ. ಮತ್ತು ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚು ಇರ್ತದೆ, 180 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಸರಳ ಕೋನ ಅಂದರೆ ಕರೆಕ್ಟಾಗಿ 180 ಡಿಗ್ರಿ ಇರ್ತದೆ. ಸರಳಾಧಿಕ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ, ಅದು 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಇನ್ನು ಟೋಟಲಿ 360 ಡಿಗ್ರಿ ಇತ್ತಂದ್ರೆ ಅದು ಪೂರ್ಣ ಕೋನ ಅಂತ ಕರಿತೀವಿ ಮಕ್ಕಳೇ. ಇದನ್ನ ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಕೊಟ್ಟಿರುವ ಭಿನ್ನರಾಶಿಗಳಲ್ಲಿ ಸಮಾನ ಭಿನ್ನರಾಶಿಗಳು ಯಾವುವು ಅನ್ನೋದನ್ನು ನೀವು ಭಾಳ ಸರಳ ಐತಿ. ಇದು ಭಾಳ ಈಸಿ. ನೀವು ಗಣಿತದೊಳಗೆ ಭಾಳ ಚೆನ್ನಾಗಿ ತಿಳಿಸಿದಾರೆ ನಿಮ್ಮ 5ನೇ ತರಗತಿ ಬುಕ್ಕದೊಳಗೆ. ಚೆನ್ನಾಗಿ ಅದನ್ನು ನೋಡಿ ಅದಕ್ಕೆ ಸರಿಯಾಗಿ ಉತ್ತರವನ್ನು ಹುಡ್ಕೊಳ್ರಿ ಮಕ್ಕಳೇ. ನೆಕ್ಸ್ಟು 16ನೇದು. ಇಲ್ಲಿ 4, 8, 12, 14, 18, 24, 32, 40, 48, 60 ಕೊಟ್ಟಿರುವ ಸಂಖ್ಯೆಗಳಲ್ಲಿ 8ರ ಅಪವರ್ತನಗಳೆಂದರೆ ಅಂದರೆ 8ರ ಅಪವರ್ತನಗಳು ಅಂದರೆ 8ರ ಅಪವರ್ತನಗಳು ಅಂತಂದರೆ ಮಕ್ಕಳೇ 8ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು. ಅಂದರೆ 8, 8 2 16, 8 3 24, 8 4 32, 8 4 32, 8 5 40, 8 6 48 ಉತ್ತರ ಎ ಆಗ್ತದೆ ಮಕ್ಕಳೇ. ಅಂದರೆ 8ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು 8ರ ಅಪವರ್ತನಗಳು ಅಂತ ಕರಿತೀವಿ. ಈ ಥರ ಗಣಿತ ಲೆಕ್ಕಗಳಾದವು ಮಕ್ಕಳೇ. ಇನ್ನು ಮುಂದೆ ಸೈನ್ಸ್, ವಿಷಕಾರಿ ಕಸಕ್ಕೆ ಉದಾಹರಣೆ. ಇವು ಎಲ್ಲ ನಿಮಗೆ ಪರಿಸರ ಅಧ್ಯಯನ ಸಂಬಂಧಪಟ್ಟಿರ್ತಕ್ಕಂತಹ ಬಹಳ ಚೆನ್ನಾಗಿ ಪುಸ್ತಕ ಐತಿ ನಿಮಗೆ ಪರಿಸರ ಅಧ್ಯಯನ. ಆ ಪ್ರಶ್ನೆಯನ್ನು ಚೆನ್ನಾಗಿ ನೋಡಿಕೊಡ್ರಿ, ಆ ಪುಸ್ತಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ. ಇವು ಭಾಳ ಸರಳ ಇರ್ತಾವೆ. ನಿನ್ನ ಸ್ನೇಹಿತನ ಒಸಡಿನಲ್ಲಿ ರಕ್ತಸ್ರಾವವಾಗುತ್ತಿದ್ದರೆ ಈ ಕೆಳಗಿನ ನೀನು ಅವನಿಗೆ ತಿನ್ನಲು ಆಹಾರ ಸೂಚಿಸುವ ಆಹಾರ ಯಾವುದು? ಈ ಥರನಾಗಿ ಭಾಳ ಸರಳ ಸಿಂಪಲ್ ಪ್ರಶ್ನೆಗಳಿರ್ತಾವೆ. ಇವುಗಳು ನೋಡ್ಕೊಡ್ರಿ ಮಕ್ಕಳೇ. ಕಲ್ಮಶಗಳನ್ನು ದೇಹದಿಂದ ಹೊರಹಾಕಲು ಸಹಾಯ ಮಾಡಿರುವ ಅಂಗ ಯಾವುದು? ಮೂತ್ರಪಿಂಡ. ಈ ಥರನಾಗಿರ್ತಾವೆ ಮಕ್ಕಳೇ. ಮೊಟ್ಟ ಮೊದಲು ಭೂಮಿಯ ನಕ್ಷೆ ರಚಿಸಿದವರು ಯಾರು? ಈ ಥರ ಪ್ರಶ್ನೆಗಳು ಇರ್ತಾವೆ. ಅವುಗಳನ್ನು ಭಾಳ ನೀವು ಪರಿಸರ ಅಧ್ಯಯನ ಪುಸ್ತಕವಾಗಿರ್ತಾವೆ, ನೀವು ನೋಡ್ಕೊರಿ. ವಿಷಕಾರಿ ಕಸಕ್ಕೆ ಉದಾಹರಣೆ ಯಾವುದು? ಸಿರಿಂಜು, ಗಾಜು, ರಬ್ಬರು. ಅವಧಿ ಮೀರಿದ ಔಷಧಿ ವಿಷಕಾರಿ ಆಗ್ತೈತಿ ಮಕ್ಕಳೇ. ಈ ಥರನಾಗಿ ನಿನ್ನ ಸ್ನೇಹಿತನ ಹೊಸಡಿನಲ್ಲಿ ಇದು ಆಗ್ಯದ ನಿಮಗೆ,
ಮತ್ತು ಕಲ್ಮಶ ದೇಹದಿಂದ ಹೊರಹಾಕೋಕ್ಕೆ ಯಾವುದು ಅಂತ ಹೇಳಿದ್ದು ನಿಮಗೆ. ಮತ್ತು ಮೊಟ್ಟ ಮೊದಲು ಭೂಮಿಯ ನಕ್ಷೆಯನ್ನು ರಚಿಸಿದವರು ಯಾರು ಅಂತ ನೀವು ಓದಿ ತಿಳ್ಕೊರಿ ಮಕ್ಕಳು. ಎಲ್ಲ ನಾನೇ ಹೇಳಿದರೆ ನೀವು ಮರ್ತು ಬಿಡ್ತೀರಿ. ನಿಮಗೂ ಸ್ವಲ್ಪ ಅದಕ್ಕೆ ಇಂಟ್ರೆಸ್ಟಿಂಗ್ ಇರಬೇಕು. ಸರಿಯಾದ ಒಂದನ್ನು ಗುರುತಿಸಿ. ಏಕವಾರ್ಷಿಕ ಬೆಳೆಗಳು ಯಾವ್ಯಾವು, ಒಂದು ವರ್ಷಕ್ಕೆ ಬರ್ತಕ್ಕಂಥ ಬೆಳೆಗಳು ಯಾವುವು ಅನ್ನೋದನ್ನು ನಿಮ್ಮ ಪುಸ್ತಕದಾಗ ಕೊಟ್ಟಿದ್ದಾರೆ. ಏಕವಾರ್ಷಿಕ, ದ್ವೈವಾರ್ಷಿಕ, ಬಹುವಾರ್ಷಿಕ ಬೆಳೆಗಳು ಅಂತಿದ್ದಾವೆ. ಮತ್ತು ಅದ್ರಾಗ ಆಹಾರ ಪದ್ಧತಿ ಒಳಗೆ ಮಿಶ್ರಾಹಾರಿ, ಶಾಕಾಹಾರಿ ಮತ್ತು ಮಾಂಸಾಹಾರಿ, ಸಸ್ಯಾಹಾರಿ ಮತ್ತು ಮಿಶ್ರಾಹಾರಿ ಅಂತ ಬರ್ತಾವೆ ಮಕ್ಕಳೇ. ಅವುಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟು ರಾಷ್ಟ್ರೀಯ ಅರಣ್ಯ ನೀತಿ ಯಾವಾಗ ಬಂತು ಅಂತ ಕೇಳ್ತಾರೆ. ಇವೆಲ್ಲ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಅದು ಯಾವಾಗ ಬಂತು ಅನ್ನೋದನ್ನೆಲ್ಲ ಸ್ವಲ್ಪ ತಿಳ್ಕೋರಿ. ಅರಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದಾಗ ಅತಿ ಶುದ್ಧವಾಗಿರ್ತಕ್ಕಂಥದ್ದು ಗಾಳಿ ಬೀಸ್ತಕ್ಕಂಥದ್ದು 2ನೇ ಸ್ಥಾನ ಅಂತಂದರೆ ನಮಗೆ ಕಪ್ಪತ್ತ ಗುಡ್ಡದ ಗದಗ ಜಿಲ್ಲೆ ಇರ್ತಕ್ಕಂಥ ಕಪ್ಪತ್ತ ಗುಡ್ಡ ಐತಿ. ಅದನ್ನು ಕೇಳಬಹುದು, ಸ್ವಲ್ಪ ನೆನಪಿಟ್ಕೊಳ್ರಿ. ಕಡಿಮೆ ಸಾಂದ್ರತೆ ಇರೋ ವಸ್ತುಗಳನ್ನು ಗುರುತಿಸಿ. ಕಡಿಮೆ ಸಾಂದ್ರತೆ ಇರತಕ್ಕಂಥದ್ದು ಯಾವುವು ಅಂತಂದರೆ ಹತ್ತಿ ಭಾಳ ವಿರಳವಾಗಿರ್ತದೆ ಇದು ಸಾಂದ್ರತೆ. ಇನ್ನು ನೆಕ್ಸ್ಟು ಕಣಗಳ ಜೋಡಣೆ ಆಧಾರದ ಮೇಲೆ ನೀಡಿರುವ ಚಿತ್ರದಲ್ಲಿನ ಸ್ಥಿತಿಯನ್ನು ಗುರುತಿಸಿ. ಇದು ಯಾವ ಸ್ಥಿತಿ ಐತಿ, ಕಣಗಳ ವಸ್ತುಗಳ ನೋಡ್ರಿ, ಅದು ಯಾವ ಸ್ಥಿತಿ ಒಳಗೈತಿ, ಕಣಗಳು ಹೆಂಗದಾವು ನಿಮಗೆ ಗೊತ್ತಿರಬೇಕು. ಘನ, ದ್ರವ, ಅನಿಲ, ಪ್ಲಾಸ್ಮಾ ಇವುಗಳ ಬಗ್ಗೆ ನಿಮಗೆ ಪುಸ್ತಕದಾಗ ಇದಾವು, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ತಪ್ಪಾದ ಜೋಡಿಯನ್ನು ಗುರುತಿಸಿ. ಮಾಂಸ ಶೀತಕ ಸಂಗ್ರಹಣೆ, ತಾಜಾ ಹಣ್ಣು ಶೀತಕ ಸಂಗ್ರಹಣೆ, ದ್ರಾಕ್ಷಿ ಒಣಗಿಸುವಿಕೆ, ಸಿದ್ಧಪಡಿಸಿದ ಆಹಾರ ಪಟ್ಟಣಗಳ ಪದಾರ್ಥಗಳು. ಇವುಗಳನ್ನು ನೀವು ಪರಿಸರ ಅಧ್ಯಯನ ಪುಸ್ತಕಗಳು ನೋಡಿಬಿಟ್ರೆ ಎಲ್ಲಕ್ಕೂ ಉತ್ತರ ಸಿಗ್ತದೆ. ಭಾಳ ಸರಳದ, ಸಿಂಪಲ್ ಅದ. ಬರಗಾಲದ ಮಿತ್ರರು ಎಂದು ಕರೆಯಲ್ಪಡುವ ಆಹಾರ ಪದಾರ್ಥಗಳು ಯಾವುವು ನೋಡಿರಿ ಮಕ್ಕಳೇ. ನೀವು ಸ್ವಲ್ಪ ಇವುಗಳ ಭಾಳ ನೋಡಿರಿ. ಇಲ್ಲಿ ಸಿರಿಧಾನ್ಯಗಳ ಬಗ್ಗೆ ಅದಾವು, ಎಣ್ಣೆ ಬೀಜಗಳದಾವು, ದ್ವಿದಳ ಧಾನ್ಯಗಳದಾವು, ಏಕದಳ ಧಾನ್ಯಗಳದಾವು. ನೋಡಿರಿ ಇವುಗಳ ಬಗ್ಗೆ ನೀವು ಭಾಳ ಅಂದರೆ ಬರಗಾಲದಲ್ಲಿ ಜಾಸ್ತಿ ಕಡಿಮೆ ಮಳೆ ಇದ್ರೂ ಕೂಡ ಇವು ಬೆಳಿತಾವೆ. ಅವು ಯಾವ ಅನ್ನೋದು ನೀವು ನೋಡ್ಕೊರಿ, ಸ್ವಲ್ಪ ನೆನಪಿಟ್ಕೊಳ್ರಿ. ವಾಯುಗೋಳ ಅನಿಲಗಳ ಮಿಶ್ರಣ ಆಗಿರ್ತೈತೆ ಮಕ್ಕಳು, ಇದೊಂದು ನೆನಪಿಟ್ಕೊಳ್ರಿ. ನೆಕ್ಸ್ಟ್ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳು ಅಂತಂದರೆ ನವೀಕರಿಸಬಹುದಾದ ಅಂದರೆ ನವೀಕರಿಸೋಕೆ ನಮಗೆ ಯಾವುದು ಸಾಧ್ಯ ಆಕೈತೆ ರೀ? ಸೌರಶಕ್ತಿನ ನಾವು ಬಳಕೆ ಮಾಡಿದ್ರೂ ಕೂಡ ಅದು ದಿನ ಬಿಸಿಲು ಬರ್ತಾ ಇರ್ತೈತಿ. ಆದರೆ ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಇವನ್ನ ಬಳಕೆ ಮಾಡಿದ್ರಪ್ಪ ಹಾಳಾಗ್ತಾ ಹೋಗ್ತಾವೆ. ಇವುಗಳನ್ನ ಪುನರ್ನವೀಕರಣ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಸೌರಶಕ್ತಿಯ ಒಂದು ಇಲ್ಲಿ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲ. ಇನ್ನು 13ನೇ ಚಟುವಟಿಕೆ ಪೂರ್ಣಗೊಳಿಸಿ. ಚಟುವಟಿಕೆ ಪೆಟ್ರೋಲ್ ಕಾರಿನ ಚಲನೆ, ಶಕ್ತಿಯ ರೂಪ, ಬದಲಾದ ಶಕ್ತಿಯ ರೂಪ. ಇಲ್ಲೇ ರಾಸಾಯನಿಕ ಶಕ್ತಿ, ಯಾಂತ್ರಿಕ ಶಕ್ತಿ, ಸ್ನಾಯು ಶಕ್ತಿ, ಇವಾಗ ಸೌರಶಕ್ತಿ ಯಾವ ಬಳಕೆ ಆಗ್ತೈತಿ ಅನ್ನೋದನ್ನ ಬಗ್ಗೆ ಸ್ವಲ್ಪ ತಿಳ್ಕೊರಿ. ಯಾಂತ್ರಿಕ ಶಕ್ತಿ ಯಾವುದು, ರಾಸಾಯನಿಕ ಶಕ್ತಿ ಯಾವುದು, ಸ್ನಾಯು ಶಕ್ತಿ ಯಾವುದು, ಸೌರಶಕ್ತಿ ಯಾವುದು, ಇವನ್ನೆಲ್ಲ ಸ್ವಲ್ಪ ಇನ್ನೊಮ್ಮೆ ಚೆನ್ನಾಗಿ ನೀವು ನೋಡ್ಕೊಳ್ರಿ. ವಿಟಮಿನ್ ಸಂಪದ್ಭರಿತ ಆಹಾರ ಪದಾರ್ಥ ಯಾವುದು? ಹಣ್ಣುಗಳು, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಮೊಟ್ಟೆಗಳು. ವಿಟಮಿನ್ ಸಂಪದ್ಭರಿತ ಆಹಾರ ಪದಾರ್ಥ ಯಾವುದು ರೀ ಮಕ್ಕಳೇ? ಹೇಳ್ರಿ ನೋಡೋಣ. ಪುಸ್ತಕ ತೆಗೆದು ನೋಡಿರಿ, ಅದಕ್ಕೆಲ್ಲ ಉತ್ತರ ಸಿಗ್ತದೆ. ಡಿಸ್ಕಷನ್ ಮಾಡಿರಿ, ಅದ್ರ ಬಗ್ಗೆ ಉತ್ತರವನ್ನು ಹುಡುಕ್ರಿ. ಸಮಯ ಭಾಳ ಕಡಿಮೆ ಅದ. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ, ಅದಕ್ಕೆ ನಾವು ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕಕ್ಕೆ ಪರಮಾಣು ಅಂತ ಕರಿತೀವಿ ಮಕ್ಕಳೇ. ಇನ್ನು ಸಂಯುಕ್ತಗಳು, ಮಿಶ್ರಣಗಳು, ದ್ರವ್ಯಗಳ ಬಗ್ಗೆನೂ ಸ್ವಲ್ಪ ಓದ್ಕೊಡ್ರಿ. ಇದು ಆಪ್ಷನ್ಸ್ ಏನು ಕೊಟ್ಟಿರ್ತಾರಲ್ಲ ಆ ಆಪ್ಷನ್ಸ್ ಬಗ್ಗೆನೂ ಸ್ವಲ್ಪ ವಿವರಿಸ್ಕೊಂಡು ಹೋಗ್ರಿ ಮಕ್ಕಳೇ. ವಾಯುಮಾಲಿನ್ಯ ತಡೆಗಟ್ಟಲು ಅನುಸರಿಸಬೇಕಾದ ಸೂಕ್ತ ಕ್ರಮ ಯಾವುದು? ಸ್ವಂತ ವಾಹನ ಬಳಕೆ, ಸೀಸ ಸಹಿತ ಪೆಟ್ರೋಲ್ ಬಳಕೆ, ಜನವಸತಿ ಪ್ರದೇಶದಲ್ಲಿ ವಸ್ತುಗಳ ಸುಡುವುದು, ಅನಿಲ ಇಂಧನ ಬಳಕೆ. ವಾಯುಮಾಲಿನ್ಯ ತಡೆಗಟ್ಟಕ್ಕೆ ನಾವು ಸ್ವಂತ ವಾಹನಗಳನ್ನು ಬಳಸಿದ್ರೆ ವಾಯುಮಾಲಿನ್ಯ ಜಾಸ್ತಿ ಆಗತ್ತೆ ರೀ. ಶೀಸ ಸಹಿತ ಪೆಟ್ರೋಲ್ ಬಳಕೆ, ಜನವಸತಿ ಪ್ರದೇಶದಲ್ಲಿ ವಸ್ತುಗಳನ್ನು ಸುಡುವುದು, ಇದು ವಾಯುಮಾಲಿನ್ಯ ಆಕೈತಿ. ಅನಿಲ ಇಂಧನಗಳ ಬಳಕೆಯಿಂದ ನಮಗೆ ವಾಯುಮಾಲಿನ್ಯ ಕಡಿಮೆ ಆಗ್ಬೋದು ಮಕ್ಕಳೇ. ನೆಕ್ಸ್ಟ್ ಸಮಾಜ ವಿಜ್ಞಾನ. ಬೇಸಿಗೆ ಕಾಲ ಭಾರತದೊಳಗೆ ಯಾವ ತಿಂಗಳಿಂದ ಯಾವ ತಿಂಗಳು ಬರ್ತೈತಿ, ಬೇಸಿಗೆ ಕಾಲ ಯಾವಾಗ ಬರ್ತೈತಿ, ಚಳಿಗಾಲ ಯಾವಾಗ ಬರ್ತೈತಿ, ಮಳೆಗಾಲ ಯಾವಾಗ ಬರ್ತೈತಿ, ವಸಂತ ಋತು ಅಂತ ಬರ್ತೈತಿ, ಯಾವಾಗ ಬರ್ತೈತಿ ಅನ್ನೋದು ತಿಳ್ಕೊರಿ. ನೆಕ್ಸ್ಟ್ ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ 16 ಪ್ರಶ್ನೆ. ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ನೋಡಿರಿ 1853 ಪ್ರಥಮ ಬಾರಿಗೆ ರೈಲು ಸಂಚರಿಸಿದ ಸ್ಥಳ ಯಾವುದು? ಮತ್ತು ರಾಷ್ಟ್ರಕೂಟರ ವಿಜಯನಗರ ಬಹುಮನಿ ಸುಲ್ತಾನರ ಸಾಮ್ರಾಜ್ಯ ಸ್ಥಾಪಿಸಿದ ಪ್ರದೇಶ ಯಾವುದು? ದಕ್ಷಿಣ ಭಾರತ ಜಿಲ್ಲೆಯಲ್ಲಿ ಪ್ರಮುಖ ಬುಡಕಟ್ಟು ಸಮುದಾಯ ಯಾವುದು? ಅರಣ್ಯ ನಾಶಗಳನ್ನು ತಡೆಗಟ್ಟಲು
ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳವಳಿ ಯಾವುದು? ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವ ಜೊತೆಗೆ ದನಕರು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವುದು. ಇದಕ್ಕೆ ಮಿಶ್ರ ಬೇಸಾಯ ಅಂತ ಕರಿತೀವಿ. ಮಿಶ್ರ ಅಂದರೆ ಎಲ್ಲ ಕೂಡಿಸಿ ಮಾಡ್ತೀವಿ. ನೆಕ್ಸ್ಟ್ 16ನೇದು, ವಾಸ್ತುಶಿಲ್ಪ ರಚನೆ ಮೈದಾನ ಪ್ರದೇಶದಲ್ಲಿ ಹೆಚ್ಚು ಸಹಕಾರಿ ಏಕೆಂದರೆ ಮಾನ್ಸೂನ್ ಮಾರುತಗಳ ತಡೆಯುವುದು. ನೋಡಿ, ವಾಸ್ತುಶಿಲ್ಪಗಳ ರಚನೆಗೆ ಮೈದಾನ ಪ್ರದೇಶಗಳು ಹೆಚ್ಚು ಸಹಾಯಕಾರಿ ಏಕೆಂದರೆ ಯಾಕ್ರಿ? ಸ್ವಲ್ಪ ಇದಕ್ಕೆ ಪ್ರಶ್ನೆಗೆ ಉತ್ತರ ಹುಡುಕೊಳ್ರಿ. ಇನ್ನು ಸಾಮಾನ್ಯ ಜ್ಞಾನ GK 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಯಾರು? HS ವೆಂಕಟೇಶಮೂರ್ತಿ ಅಂತೇಳಿ ಡಿಸೈಡ್ ಆಗೈತಿ. ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಇತ್ತೀಚೆಗೆ ವಿಜಯನಗರ ಅಂತೇಳಿ ಹೊಸಪೇಟೆಗೆ ಹೆಸರನ್ನು ಇಟ್ಟಿದ್ದಾರೆ. ಸೊ ಹೀಗಾಗಿ ಒಟ್ಟು ಜಿಲ್ಲೆಗಳು ಎಷ್ಟು, ಅವು ಹೊಸದಾಗಿ ಬಂದಿರತಕ್ಕಂಥವು ಯಾವ್ಯಾವು ಅವುಗಳ ನೆನಪಿಟ್ಟುಕೊಳ್ರಿ. ನೆಕ್ಸ್ಟ್ 2019 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು ಯಾರು? ನೆಕ್ಸ್ಟ್ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೇಂದ್ರ ಸ್ಥಳ ಇರುವುದು ಎಲ್ಲಿ? ನೆಕ್ಸ್ಟ್ 2020 ಒಲಿಂಪಿಕ್ ಕ್ರೀಡೆಗಳು ನಡೆಯುವ ಸ್ಥಳ 2020 ಎಲ್ಲಿ ನಡೀತಾವ್ರಿ? ಸದ್ಯಕ್ಕೆ 2020 ಈಗ ಈ ಸದ್ಯಕ್ಕೆ ನಡೆದೈತಿ, ಸ್ಟಾರ್ಟ್ ಆಗೈತಿ. ಮೀರಾಬಾನು ಚಾನು ಅದಕ್ಕೆ ಬೆಳ್ಳಿ ಪದಕವನ್ನು ಗೆದ್ದಿದ್ದಾಳೆ, ಅದನ್ನು ಕೇಳಬಹುದು. ಇದು ಟೋಕಿಯೋದ ನಡೆದೈತಿ. ನೆಕ್ಸ್ಟು ಸಾರೆ ಜಹಾನ್ ಸೆ ಅಚ್ಚೆ ಗೀತೆ ಬರೆದವರು ಬಂಕಿಮ್ ಚಂದ್ರ ಚಟರ್ಜಿ ಅವರು. ಇಕ್ಬಾಲ್ ಅವರು ಒಂದೇ ಮಾತನ್ನು ಬರೆದಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಬರೆದಿದ್ದಾರೆ. ಸೊ ಭಾರತದ ಗುಲಾಬಿ ನಗರ ಅಂತೇಳಿ ಜೈಪುರ ಅಂತ ಕರಿತೀವಿ. ನೆಕ್ಸ್ಟ್ ರೇಡಿಯೋ ಕಂಡುಹಿಡಿದವರು ಯಾರಪ್ಪ ಅಂತಂದರೆ ಮಾರ್ಕೋನಿ. ಮತ್ತು ಇಟಲಿ ದೇಶದ ರಾಜಧಾನಿ ರೋಮ್. ವಿಶ್ವ ಸಾಕ್ಷರತಾ ದಿನಾಚರಣೆ ಆಚರಿಸುವ ದಿನ ಯಾವುದು ಅಂತಂದರೆ ಸೆಪ್ಟೆಂಬರ್ 8 ಮಕ್ಕಳೇ. ಜೂನ್ 5 ವಿಶ್ವ ಪರಿಸರ ದಿನ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಆಚರಿಸ್ತೀವಿ ಮಕ್ಕಳೇ. ಇನ್ನು ಲಾಸ್ಟು ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ 10 ಪ್ರಶ್ನೆ ಇರ್ತವೆ. ಇನ್ನು ದೆನ್ ಮಾನಸಿಕ ಸಾಮರ್ಥ್ಯಗಳು, ಮೆಂಟಲ್ ಅಬಿಲಿಟಿ ನೋಡಿರಿ ಮಕ್ಕಳೇ. ಇಲ್ಲೇ DE6 ಈಕ್ವಲ್ ಟು DE LM14 ಈಕ್ವಲ್ ಟು ಅದಕ್ಕೆ PQ18 ಅದಕ್ಕೆ ಈಕ್ವಲೆಂಟ್ ಆಗ್ತಕ್ಕಂಥದ್ದು ಪ್ರಶ್ನೆ ಯಾವುದಾಗ್ತದೆ? ಇವುಗಳು ಮೆಂಟಲ್ ಎಬಿಲಿಟಿ ಒಳಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಟ್ಟಂಗೆ ಈ ಥರ ಪ್ರಶ್ನೆಗಳು ಬರ್ತವೆ. ಇವುಗಳ ಬಗ್ಗೆ ತಯಾರಿ ಮಾಡ್ಕೊಳ್ರಿ ಮಕ್ಕಳೇ. ಇವ್ರ ಪಕ್ಕದಲ್ಲಿ ಇವ್ರು ಕೂಡ್ತಾರೆ, ಎಡಗಡೆ ಇವ್ರು ಕೂಡ್ತಾರೆ, ಬಲಗಡೆ ಇವ್ರು ಕೂಡ್ತಾರೆ. ಹಾಗಾದ್ರೆ ಅತಿ ಸಮೀಪ ವ್ಯಕ್ತಿ ಅಥವಾ ಹತ್ತಿರ ವ್ಯಕ್ತಿ ಯಾವುದು? ಎತ್ತರವಾದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಮತ್ತು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಮೊದಲನೇ ಮತ್ತು ಮೂರನೇ ಅಂಕಿಗಳ ಸ್ಥಾನವನ್ನು ಅದಲು ಬದಲು ಮಾಡಿದಾಗ ಉಂಟಾಗುವ ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆ ಕಂಡಾಗ ಸಣ್ಣ ಸಂಖ್ಯೆ ಕಂಡುಹಿಡಿಯೋದು, ಅಥವಾ ಅಂಕೆ ಸಂಖ್ಯೆಗಳನ್ನು ಬದಲಾವಣೆ ಮಾಡಿದಾಗ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ? ಸಣ್ಣ ಸಂಖ್ಯೆ ಯಾವುದು? ಕೊಟ್ಟಿರುವ ಸಂಖ್ಯೆ ಒಳಗೆ ಬದಲಾವಣೆ ಮಾಡಬೇಕು, ನೀವು ಹೊಸದಾಗಿ ಸಂಖ್ಯೆಗಳನ್ನು ಸೇರಿಸಬಾರ್ದಿಲ್ಲಿ. ದೆನ್ ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಎಡದಿಂದ 6ನೇ ಅಕ್ಷರ ಹಾಗೂ ಬಲದಿಂದ 8ನೇ ಅಕ್ಷರ ನಡುವೆ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ನೋಡಿರಿ, ABCD ಒಂದು ಕಡೆ ಬರ್ಕೊಡ್ರಿ. ಎಡಗಡೆಯಿಂದ 6ನೇ ಸಂಖ್ಯೆ ಗುರುತು ಮಾಡ್ಕೊರಿ, ಬಲಗಡೆಯಿಂದ 8ನೇ ಸಂಖ್ಯೆ ಗುರುತು ಮಾಡ್ಕೊರಿ. ಆವಾಗ ನಿಮಗೆ ನಡುವಿರತಕ್ಕಂಥ ಅಕ್ಷರಗಳ ಸಂಖ್ಯೆ ಗೊತ್ತಾಗುತ್ತೆ. ದೆನ್ ಈ ಚಿತ್ರ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಈಗ ಕೊಟ್ಟಿರ್ತಾರೆ, ಇದು ಲಘು ಕೋನ, ಇದು ಲಂಬ ಕೋನ, ಇದು ವಿಶಾಲ ಕೋನ, ಇದು ಸರಳ ಕೋನ ಆಗೈತಿ. ಆಮೇಲೆ ಸರಳಾಧಿಕ ಕೋನ ಆಗ್ತೈತಿ. ದೆನ್ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಈ ಸಂಖ್ಯೆಯಲ್ಲಿನ ಅಂಕೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ತನ್ನ ಮೂಲ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನೋಡಿರಿ ಮಕ್ಕಳೇ, ಇಲ್ಲಿ ಏನಂದ್ರೆ ಮಕ್ಕಳೇ, ನಿಮಗೆ ಮುಖಬೆಲೆ, ಸ್ಥಾನ ಬೆಲೆ ಮತ್ತು ಬಿಡಿ 10, 100, 1000, 1000, ಲಕ್ಷ, ದಶಲಕ್ಷ, ಕೋಟಿ, 10 ಕೋಟಿ ಈ ಥರನಾಗಿ ನಿಮಗೆ ಅವುಗಳ ಸಂಖ್ಯೆಗಳ ಫೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಅದು ಗೊತ್ತಿರಬೇಕು ಮಕ್ಕಳೇ. ದೆನ್ ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತ. ಮೊದಲ 10 ಬೆಸ ಸಂಖ್ಯೆಗಳು ಯಾವ ಬರ್ತಾವೆ ನೋಡಿರಿ? ಬೆಸ ಸಂಖ್ಯೆಗಳು ಆಡ್ ನಂಬರ್, ಈವನ್ ನಂಬರ್ಸ್ ಅಂತ ಕರಿತೀವಿ. ಅವುಗಳನ್ನ ಲೆಕ್ಕ ಅಷ್ಟು ಕೂಡಿಸಿದಾಗ ಅವು ಯಾವ ಬರ್ತಾವೆ ಅವುಗಳನ್ನ ಕೂಡಿಸಿದಾಗ ಅದು ಉತ್ತರ ನಿಮಗೆ ಸಿಗ್ತೈತಿ. ಇಲ್ಲಿ ನಿಮಗೆ ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಎಡಗಡೆ, ಬಲಗಡೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇವು ದಿಕ್ಕುಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದ್ರ ಬಗ್ಗೆ ನೀವು ತಿಳ್ಕೋಬೇಕು ಮಕ್ಕಳೇ. ದೆನ್ ಕೆಳಗೆ ಸಂಖ್ಯಾ ಜೋಡಿಗಳಲ್ಲಿ ಭಿನ್ನವಾಗಿರೋದನ್ನು ಗುರುತಿಸಿದರೆ ಯಾವುದೋ ಒಂದು ಭಿನ್ನವಾಗೈತಿ, ಅದು ಯಾವುದು? ಯಾವುದೋ ಒಂದು ಐಡೆಂಟಿಫೈ ದ ಫೇರ್ ನಂಬರ್ಸ್ ವಿಚ್ ಈಸ್ ದ ಡಿಫ್ರೆಂಟ್ ಇನ್ ದ ಗಿವನ್ ಗ್ರೂಪ್
ಅದರೊಳಗೊಂದು ಒಂದು ಕೊಟ್ಟಿರ್ತಕ್ಕಂಥ ಪದಗಳೊಳಗೆ 3 ಕರೆಕ್ಟ್ ಅದಾವು, ಒಂದು ಯಾವುದೋ ಒಂದು ಡಿಫ್ರೆಂಟ್ ಐತಿ. ಅದು ಯಾವುದನ್ನು ಗುರುತಿಸ್ಬೇಕು ನೀವು ಮಕ್ಕಳೇ. ಅದು ಯಾಕಂತ ನೀವೇ ವಿಚಾರ ಮಾಡಿರಿ. ವೀಣಾ ಸೆಪ್ಟೆಂಬರ್ 12ಕ್ಕೆ 1998ರಲ್ಲಿ ಜನಿಸಿದ್ಲು. 2020 ಅವಳು ಎಷ್ಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂತಾಳೆ? 88ನೇ ಇಸ್ವಿ ಒಳಗೆ ಹುಟ್ಟುತ್ತಾಳೆ. 2020ನೇ ಇಸ್ವಿ ಒಳಗೆ ಎಷ್ಟನೇ ವರ್ಷ ಆಚರಿಸ್ಕೊಂತಾಳೆ? 88, 98, 2008, 2018, 2020ಕ್ಕೆ ಏಟಾಗುತ್ತೆ ಮಕ್ಕಳೇ? ಆಕಿ ಎಷ್ಟಾಗುತ್ತೆ ಅಂದರೆ ಮೇ ಬಿ 32 ಮುಗಿದು 33ನೇ ವರ್ಷ ಸ್ಟಾರ್ಟ್ ಆಗುತ್ತೆ ಮಕ್ಕಳು. ಇಷ್ಟು ಏನಂದರೆ ಮಕ್ಕಳೇ ನಿಮಗೆ ಪ್ರಶ್ನೆಗಳ ಸ್ವರೂಪ ಆಯಿತು, ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂತ ಗೊತ್ತಾಯಿತು. ಇನ್ನು ಮುಂದೆ ಮಕ್ಕಳೇ ಮಾಡಲ್ OMR ಯಾವ ಥರನಾಗಿರ್ತದೆ? ಆದರ್ಶ ವಿದ್ಯಾಲಯ ಮಾಡಲ್ OMR ಇಲ್ಲಿ ಕೆಳಗಡೆ ಎಲ್ಲ ನಿಮ್ಮದು ಎಲ್ಲ ಹೆಸರು ಎಲ್ಲ ಇರ್ತದೆ. ಇಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಅಂತದೆ ನೋಡಿರಿ. ಇಲ್ಲಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಲ್ಲ, ಇಲ್ಲಿ ನೀವು ನಿಮ್ಮ ಸಿಗ್ನೇಚರ್ನ ಈ ಬಾಕ್ಸ್ ಒಳಗಡೆ, ಬಾಕ್ಸ್ ಬಿಟ್ಟು ಹೊರಗಡೆ ಬರದಿರೋ ಹಾಗೆ ಸಿಗ್ನೇಚರನ್ನು ಮಾಡಬೇಕು. ಹಾಲ್ ಟಿಕೆಟಲ್ಲೂ ಕೂಡ ಅದೇ ಥರ ಮಾಡಬೇಕು, ಅದರಲ್ಲೂ ಕೂಡ ಅದೇ ಥರ ಇರಬೇಕು ಸಿಗ್ನೇಚರು. ಮತ್ತು ರೂಮ್ ಇನ್ವಿಜಿಲೇಟರ್ಸ್ ಸಿಗ್ನೇಚರ್ ಇವರು ಇಲ್ಲಿ ಮಾಡ್ತಾರೆ, ನಿಮ್ಮ ಸೂಪರ್ವೈಸರ್ಸ್ ಅಲ್ಲಿ ಮಾಡ್ತಾರೆ. ಇದು ಏನಪ್ಪ ಅಂತಂದರೆ ನಿಮ್ಮ OMR. ಇನ್ನು ಇಲ್ಲಿ ಏನಂತಂದರೆ ಟೋಟಲಿ OMR ಒಳಗೆ ವರ್ಷನ್ ಇದೆ ನೋಡಿರಿ, ಒಂದೇದು ABCD ಅಂತದ. ಆ ವರ್ಷನ್ ಯಾವುದಿದೆ ಅನ್ನೋದನ್ನು ನೀವು ಫಸ್ಟಿಗೆ ಅದಕ್ಕೆ ಶೇಡ್ ಮಾಡಬೇಕು. ಇನ್ನು ಕನ್ನಡದೊಳಗೆ 16 ಪ್ರಶ್ನೆಗಳಿರ್ತವೆ, ಇಂಗ್ಲೀಷ್ನಲ್ಲಿಯೂ 16 ಇರ್ತವೆ, ಗಣಿತದಲ್ಲಿಯೂ ಕೂಡ 16 ಇರ್ತವೆ, ವಿಜ್ಞಾನದಲ್ಲೂ ಕೂಡ 16 ಇರ್ತವೆ, ಸಮಾಜ ವಿಜ್ಞಾನದಲ್ಲೂ ಕೂಡ 16 ಇರ್ತವೆ. ಬಟ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ 10 ಇರ್ತವೆ. ಇನ್ನು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ 10 ಪ್ರಶ್ನೆಗಳಿರ್ತವೆ. ಸೊ ಇಷ್ಟು ನಿಮ್ಮದು OMRಯಿಂದ ಒಂದು ಇದಾಗ್ತದೆ. ಈ OMRನ ಶೇಡ್ ಮಾಡಬೇಕಾದ್ರೆ ನೀವು ಭಾಳ ಜಾಗರೂಕತೆಯಿಂದ ಮಾಡಬೇಕು ಮಕ್ಕಳೇ. ಯಾವುದೇ ಇರ್ತಕ್ಕಂತಹ ಬಾಕ್ಸನ್ನು ಬಿಟ್ಟು ಹೊರಗಡೆ ಬರೋದ್ರ ಹಾಗೆ ನೀವು ಶೇಡ್ ಮಾಡಬಾರ್ದು. ಕಪ್ಪು ಅಥವಾ ನೀಲಿ ಬಾಲ್ ಪೆನ್ನಿಂದ ನೀವು ಅದನ್ನು ಶೇಡ್ ಮಾಡಬೇಕು ಮಕ್ಕಳೇ. ಸೊ ಇಷ್ಟೆಲ್ಲ ಗೊತ್ತಾಯ್ತಲ್ಲ ಮಕ್ಕಳೇ? ಓಕೆ ಮಕ್ಕಳೇ, ವಿಶ್ ಯು ಗುಡ್ ಲಕ್ ಇನ್ ಯುವರ್ ಎಕ್ಸಾಮಿನೇಷನ್. ಭಾಳ ಧೈರ್ಯದಿಂದ ಭಾಳ ಚೆನ್ನಾಗಿ ಮಾಡಿಕೊಳ್ರಿ. ಕೊರೋನಾ ಮಾರಿಗೆ ವಿರುದ್ಧವಾಗಿ ಸರ್ಕಾರ ಮತ್ತು ನಾವು ಸರ್ಕಾರ ಹೇಳ್ತಕ್ಕಂಥ ನಿಯಮಗಳನ್ನು ನಾವು ಪಾಲಿಸೋಣ. ಈ ಕೊರೋನಾ ವಿರುದ್ಧ ಹೋರಾಡೋಣ, ಕೊರೋನಾವನ್ನು ಗೆಲ್ಲೋಣ. ಪರೀಕ್ಷೆಯನ್ನು ಚೆನ್ನಾಗಿ ಧೈರ್ಯದಿಂದ ಎದುರಿಸ್ರಿ. ನೀವೆಲ್ಲರೂ ಆದರ್ಶ ವಿದ್ಯಾಲಯಕ್ಕೆ ಸೆಲೆಕ್ಷನ್ ಆಗಲಿ ಅಂತ ಆಶಾಭಾವನೆಯಿಂದ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಫ್ರಮ್ ಪ್ರದೀಪ್ ಚಿತ್ರಿಗ, GPT GHPS ಲಕ್ಕಲಕಟ್ಟಿ, ತಾಲೂಕು ರೋಡ್, ಡಿಸ್ಟ್ರಿಕ್ಟ್ ಗದಗ. ಧನ್ಯವಾದಗಳು.